ನಮಸ್ಕಾರ. ರೆಡಿ? ಸುನಿಲ್ ಮಡಿವೇಳಪ್ಪ, ಕೇಳಿಸ್ತಾ ಇದೆಯಾ ವಾಯ್ಸು? ನಮಸ್ತೆ, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಒಳ್ಳೆ ಸೂರ್ಯನ ಕಾಣ್ತಾ ಇದ್ದೀರಿ, ಹೌದಾ? ಯಾರಿಗಾದ್ರೂ ಅವ್ರು ಮಾತ್ರ ನೆರಳಂತಿದ್ದಾರೆ, ನಮ್ಮನ್ ಮಾತ್ರ ಬಿಸಿಲು ಕೂರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಶೋರ್? ಓಕೆ. ಸೊ ಆಕ್ಚುಲಿ ನೀವು ಅದೃಷ್ಟವಂತರು, ಇವರಿಬ್ರು ಅದೃಷ್ಟವಂತರು, ನಿಮ್ಮ ಅಧಿಕಾರಿಗಳು. ನಾನು ದುರಾದೃಷ್ಟವಂತೆ ಅಂತೀನಿ, ಹೌದಾ? ಬಿಸಿಲು ನನಗಿಷ್ಟ, ಆದ್ರೆ ಕಷ್ಟ. ಯಾಕೆ ಅಂದ್ರೆ ನೈಟ್ ಎಲ್ಲ ನಾನು ಕೆಲಸ ಮಾಡಿರ್ತೀನಿ. ಓಕೆ, ಒಂದ್ ನಿಮಿಷ, ಇನ್ನೊಂದು ಆನ್ಲೈನ್ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಕೇಳಿಸ್ತಾ ಇದೆಯಾ ಈಗ ಎಲ್ಲರಿಗೂ ಆನ್ಲೈನ್? ಇದನ್ನ ಪ್ರಾರಂಭ ಮಾಡೋಣ. ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳಿ ಅಡ್ಮಿನ್. ಕ್ಯಾಮ್ರಾ ಸುನಿಲ್ ಜಿ, ರೈಟ್. ಎಲ್ರು ನಿಮ್ಗೆ ಹೇಗೆ ಅನುಕೂಲ ಆಗತ್ತೆ ಹಾಗೆ ಕುತ್ಕೊಳ್ಳಿ. ನಿಮ್ಗೆ ಹೇಗ್ ಅನುಕೂಲ ಆಗತ್ತೆ, ನನ್ ರೀತಿ ಕುತ್ಕೊಳ್ಳಕ್ ಸಾಧ್ಯ ಆಗತ್ತೆ ಅಂದ್ರೆ ಓಕೆ. ನಿಮ್ಗೆ ಏನಾದ್ರು ಲ್ಯಾಪ್ಟಾಪ್ ಮರೆ ಆಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಎಲ್ಲರಿಗೂ ಕಾಣಿಸುತ್ತಾ? ನಾನ್ ಹಿಂದೆ ಹೋಗ್ಬೇಕಾ? ರೈಟ್. ಈಗ ಕೇಳಿಸ್ಕೊಳ್ಳಿ, ನಾವೀಗ ಪ್ರಾಕ್ಟಿಕಲ್ ಯೋಗ ಸೆಷನ್ ಅಲ್ಲಿ ಇರೋದ್ರಿಂದ ಥಿಯರಿ 0%, ಪ್ರಾಕ್ಟಿಕಲ್ 100% ಮಾಡೋಣ. ಓಕೆ, ಏನು ಅನಲೈಸ್ ಮಾಡಕ್ ಹೋಗ್ಬೇಡಿ, ಏನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಓಕೆ, ಬ್ಲೈಂಡ್ ಆಗಿ ಜಸ್ಟ್ ಯು ಆಲ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಆಗ್ಬೋದಲ್ಲ? ರೈಟ್. ಈಗ ಎಲ್ಲರೂ ನಿಮ್ಮ ಹಸ್ತವನ್ನ ತೋರಿಸಿ. ಶೋ ಮಿ ಯುವರ್ ಹಸ್ತ. ಅಷ್ಟೇ. ಇಲ್ಲಿ ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು, ಆ ಎರಡು ಬೆರಳನ್ನ ಸ್ವಲ್ಪ ಹೀಗೆ ಜಾಯಿನ್ ಮಾಡಿ. ಕೈ ಹೀಗೆ ಇರ್ಲಿ. ಈಗ ನೇರ ಮಾಡಿ, ಕೈಯನ್ನ ಮೇಲೆತ್ತಿ ನೇರ ಮಾಡಿ. ಹೆಬ್ಬೆರಳು ತೋರು ಬೆರಳು ಏನ್ ಜಾಯಿನ್ ಮಾಡಿದೀರಾ, ಕಣ್ಮುಚ್ಚಿ ಆ ಬೆರಳಿನ ತುದಿಯನ್ನ ಬಿಡುವಾಗ ಉಸಿರು ತಗೊಳ್ಳಿ. ಬೆರಳಿನ ತುದಿಯನ್ನ ಟಚ್ ಮಾಡುವಾಗ ಉಸಿರು ಬಿಡಿ. ಹೇಗಿರುತ್ತೆ ಬ್ರೀತ್ ರಿದಮ್ ಅಂತ ಹೇಳಿದ್ರೆ, ಬರೀ ಬೇರೆ ಬೆರಳು ಶೇಕ್ ಮಾಡಬಾರ್ದು, ಬರೀ ನಿಮ್ಮ ತೋರು ಬೆರಳು ಹೆಬ್ಬೆರಳು. ಸ್ಟಾರ್ಟ್. 1 2 3 4 5 6 7 8 9 10 11 12
13, 14, 15, 16, 17, 18, 19, 20. ಕೈ ಹಾಗೆ ಇರ್ಲಿ. ಈಗ ಆ 2 ಬೆರಳನ್ನ ಬಿಟ್ಬಿಡಿ. ಬೇರೆ 3 ಬೆರಳು ಬಿಟ್ಬಿಡಿ ಅಂದ್ರೆ ಜಾಯಿಂಟ್ ಅಲ್ಲೇ ಹಾಗೆ ಜಾಯಿನ್ ಮಾಡಿ ಇಟ್ಕೊಳ್ಳಿ. ಈಗೆಲ್ಲ ನಿಮ್ಗೆ ಜ್ಞಾನ ಮುದ್ರಾ, ಚಿನ್ಮಯ ಮುದ್ರಾ, ಸಾಕಷ್ಟು ಮುದ್ರೆಗಳ ಅಭ್ಯಾಸ ಆಯುರ್ವೇದ ಸೆಂಟರ್ ಇಂದ ನೀವು ಈಗಾಗ್ಲೇ ಪಡೆದಿದ್ದೀರಿ. ಯಾವುದನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಈ ತರ 3 ಬೆರಳುಗಳಿವೆ, ಅವನ್ನು ಕೂಡ ನೇರ ಮಾಡುವಾಗ ಬ್ರೀತ್ ಇನ್, ಓಕೆ, ಒಳಗಡೆ ಫೋಲ್ಡ್ ಮಾಡುವಾಗ ಬ್ರೀತ್ ಔಟ್. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಹಾಗೆ ಇರಿ. ಎಲ್ಲಾ ಬೆರಳುಗಳನ್ನು ಓಪನ್ ಮಾಡಿ, ಕೈ ಕೆಳಗೆ ಇಳಿಸಬಾರ್ದು, ಯಾರು ಇಳಿಸಬಾರ್ದು. ಎಸ್, ಹಾಗೆ ಸ್ಮೈಲ್ ಇರ್ಲಿ. ಎಲ್ಲಾ ಬೆರಳುಗಳನ್ನ ಒಳಗಡೆಗೆ, ಸಂಪೂರ್ಣ ಅಲ್ಲ, ನಿಮ್ಮ ಬೆರಳುಗಳಲ್ಲಿ ಮುಂಭಾಗದಲ್ಲಿ ಒಂದು ಫಸ್ಟ್ ಜಾಯಿಂಟ್ ಇದೆ, ಅದು ಮಾತ್ರ ಫೋಲ್ಡ್ ಆಗ್ಬೇಕು. 5 ಬೆರಳುಗಳು ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16. Breathe out everybody. 17, 18, 19, 20. ರೈಟ್. ಈಗ ಅಲ್ಲೇ ಇರಿ. ತೋರು ಬೆರಳು ಹೆಬ್ಬೆರಳನ್ನ ಒಂದಕ್ಕೊಂದು ಜಾಯಿನ್ ಮಾಡಿ, 2 ಕೈಗಳನ್ನ ಅಲ್ಲೇ, ಹಸ್ತವನ್ನ ಆಕಾಶದ ಕಡೆ ತಿರುಗಿಸಿ ನಿಧಾನವಾಗಿ ಕೆಳಗಡೆ ತನ್ನಿ, ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ನಿಮ್ಮ ಮನಸ್ಸನ್ನ 2 ಕೈಗಳ ಕಡೆ ಕೇಂದ್ರೀಕರಿಸಿ, ಅಲ್ಲಿ ಉಂಟಾದಂತಹ ನೋವು ನಿಮ್ಮ ಗಮನಕ್ಕೆ ಬರುವ ರೀತಿಯಲ್ಲಿ ಸ್ವಲ್ಪ ದೂರ ಹರಿತಾ ಇದೆ, ಗಮನಿಸ್ಕೊಳ್ಳಿ. ಈಗ ಎಲ್ಲರೂ ಶ್ವಾಸವನ್ನ ಮೂಗಿನ ಮುಖಾಂತರ ಒಳ ತೆಗೆದುಕೊಳ್ಳಿ. ಬಾಯಿ ಮುಖಾಂತರ ಶ್ವಾಸವನ್ನ ಹೊರಹಾಕಿ. Take a deep breath in. Breathe out from the mouth. Breathe in. Breathe out from the mouth. ಕಣ್ಣನ್ನ ಬಿಟ್ಟು ನನ್ನ ಮಾತ್ರ ನೋಡಿ. ಬಲಹಸ್ತವನ್ನ ತೋರಿಸಿ. ಹೀಗೆ ಎಲ್ಲರೂ ಬಲಹಸ್ತವನ್ನ ಮುಂಭಾಗಕ್ಕೆ ಚಾಚಿ ತೋರಿಸಿ. ಬಲಹಸ್ತ, ರೈಟ್ ಹ್ಯಾಂಡ್. ತೋರು ಬೆರಳು ಹೆಬ್ಬೆರಳು ಎರಡನ್ನ ಮತ್ತೆ ಆ ತುದಿ ಭಾಗವನ್ನ ಮಾತ್ರ ಸ್ಪರ್ಶಿಸುವಂತೆ ಮಾತ್ರ ಇಟ್ಕೊಳ್ಳಿ. ಈಗ ಈ ಬೆರಳನ್ನ ನಿಮ್ಮ ಬಲ ಹೊಳ್ಳೆಯ ಮಧ್ಯದ ಭಾಗದಲ್ಲಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೋಬಾರ್ದು, ಜಸ್ಟ್ ಒಂದು ಅನುಭವಕ್ಕಾಗಿ ಇಟ್ಕೊಳ್ಳಿ. ಈ ತರ 3 ಬೆರಳುಗಳು ಆಕಾಶವನ್ನ ನೋಡ್ತಾ ಇರ್ಲಿ. ಈಗ ಕಣ್ಣನ್ನ ಮುಚ್ಚಿ ನನ್ನ ಸೂಚನೆಯನ್ನ ಪಾಲಿಸಿ. ಈಗ ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ, ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. Breathe in from left. Breathe out from left. ಈಗ ಬಲಗೈಯನ್ನ ಕೆಳಗಿಳಿಸಿ, ಎಡ ಹಸ್ತವನ್ನ ತೋರಿಸಿ ಮುಂಭಾಗಕ್ಕೆ ಚಾಚಿ, ತೋರು ಬೆರಳು ಹೆಬ್ಬೆರಳನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಎಡ ಹೊಳ್ಳೆಯ ಮೂಗಿನ ಮಧ್ಯದಲ್ಲಿ ಇಟ್ಕೊಳ್ಳಿ. ಶರೀರ ಹಗೂರವಾಗಿರ್ಲಿ, ಸಡಲವಾಗಿರ್ಲಿ. ಹಗುರವಾಗಿ ಕಣ್ಣನ್ನ ಮುಚ್ಚಿ ಪ್ರಸನ್ನ ಭರಿತರಾಗಿರಿ. ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ, ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ, ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ.
ಎಡಗೈ ಕೂಡ ಕೆಳಗಡೆ ಇಳಿಸ್ಬಿಡಿ. ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ. ಈಗ ಬಾಯಿ ಮುಖಾಂತರ ಶ್ವಾಸವನ್ನ ಹೊರಹಾಕಿ. ಈಗ ಮತ್ತೆ ಬಲಹಸ್ತ, ತೋರು ಬೆರಳು, ಹೆಬ್ಬೆರಳು ಬಲ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಬಲ ಹೊಳ್ಳೆನ ಅರ್ಥ ಮುಚ್ಕೊಳ್ಳಿ, ಬಲ ಹೊಳ್ಳೆಲಿ ಉಸಿರಾಡಬೇಡಿ ಅಂತ. ಈಗ ಎಡ ಹೊಳ್ಳೆಯಿಂದ ಸ್ವಲ್ಪ ವೇಗವಾಗಿ, ಹೊಟ್ಟೆ ಮೂವ್ ಆಗ್ಬಾರ್ದು, ಎಡ ಹೊಳ್ಳೆಯನ್ನ ಮಾತ್ರ ಫೋಕಸ್ ಮಾಡಿ. ಶರೀರ ಶೇಕ್ ಆಗ್ಬಾರ್ದು, ಹೊಟ್ಟೆಯಲ್ಲಿ ಸ್ಟ್ರೋಕ್ ಬರಬಾರ್ದು. ಮೈಂಡ್ ಕಂಟ್ರೋಲ್ ಮೂಗಿನ ತುದಿಯಲ್ಲಿ ಮಾತ್ರ ಇರಬೇಕು. ಶರೀರ ಶೇಕ್ ಆಗೋಗಿಲ್ಲ, ಕಂಟ್ರೋಲ್ ಮಾಡಬೇಕು. ಯೋಗ ಈಸ್ ನಥಿಂಗ್ ಬಟ್ ನಿಗ್ರಹ, ಕಂಟ್ರೋಲ್, ಬ್ರೀತ್ ಕಂಟ್ರೋಲ್. ಸ್ಟಾರ್ಟ್ ಮಾಡಿ. ಹೊಟ್ಟೆ ಯಾರು ಸ್ಟ್ರೋಕ್ ಮಾಡ್ತಾ ಇದೀರಿ ಅವಾಯ್ಡ್ ಮಾಡಿ. 13, 14, 15, 16, 17, 18, 19, 20. ಕೈಯನ್ನ ಕೆಳಗಿಳಿಸಿ ಎಡ ಹಸ್ತವನ್ನ ತಗೊಳ್ಳಿ. ಎಡ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಬಲ ಹೊಳ್ಳೆಯಿಂದ ಯಥಾ ಪ್ರಕಾರ ಪ್ರಾರಂಭ ಮಾಡಿ. 11, 12 ಬೆನ್ನೇರ ಮಾಡಿ ಕೂತ್ಕೊಳ್ಳಿ. 13, 14, 15, 16. ಎಡಗೈ ಎಡಗೈ ಎಡಗೈ. 17, 18, 19, 20. ಕೈಯನ್ನ ಕೆಳಗಿಳಿಸಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ ಎರಡು ಮೂಗಲ್ಲಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಈಗ ಬಲಹಸ್ತ ತೋರಿಸಿ, ಬಲಹಸ್ತದ ಹೆಬ್ಬೆರಳಿನಿಂದ ಬಲ ಹೊಳ್ಳೆಯನ್ನ ಮುಚ್ಕೊಳ್ಳಿ. ಎಡ ಹೊಳ್ಳೆಯಿಂದ ದೀರ್ಘವಾಗಿ ಶ್ವಾಸ ತಗೊಳ್ಳಿ ಒಳಗಡೆ. ನಿಮ್ಮ ಬಲಗೈ ಉಂಗುರದ ಬೆರಳಿನಿಂದ ಬಲ ಹೊಳ್ಳೆಯನ್ನ ಮುಚ್ಚಿ. ಎಡ ಹೊಳ್ಳೆಯನ್ನ ಮುಚ್ಚಿ ಬಲ ಹೊಳ್ಳೆಯಿಂದ ಶ್ವಾಸವನ್ನ ಹೊರಹಾಕಿ. ಮತ್ತೊಮ್ಮೆ ಎಡ ಹೊಳ್ಳೆಯಿಂದ ದೀರ್ಘ ಶ್ವಾಸ. ಎಡ ಹೊಳ್ಳೆಯನ್ನ ಮುಚ್ಚಿ ಬಲ ಹೊಳ್ಳೆಯಿಂದ ಶ್ವಾಸವನ್ನ ಹೊರಹಾಕಿ. ನಾನು ಹೊರ ಹಾಕಿ ಅಂತ ಹೇಳೋವರೆಗೂ ಹಾಕ್ಬಾರ್ದು, ಆಗ ಅಲ್ಲಿ ಪಾಸ್ ಮಾಡಿರ್ಬೇಕು. ಮತ್ತೊಮ್ಮೆ ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಬಲ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಈಗ ಬಲ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಬಲ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಬಲ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ನಿಮ್ಮ ಕೈ ಹಾಗೆ ಇರಲಿ. ಹೆಬ್ಬೆರಳು ಈಗ ಬಲ ಹೊಳ್ಳೆ ಮೇಲಿದೆ. ಎಡ ಹಸ್ತವನ್ನ ತೋರಿಸಿ ಎಲ್ಲರೂ. ಆ ಎಡ ಹಸ್ತವನ್ನ ನಿಮ್ಮ ಎಡಭಾಗದ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ಹೊಕ್ಕಳದ ಪಕ್ಕದಲ್ಲಿ ಎಡಭಾಗದ ಹೊಟ್ಟೆ. ಈಗ ಆ ಭಾಗವನ್ನ ಮಾತ್ರ ನೀವು ಮೂವ್ ಮಾಡಬೇಕು. ಉಸಿರು ತಗೋಬೇಕು, ಉಸಿರನ್ನ ಬಿಡಬೇಕು. ಆದರೆ ಉಸಿರು ತೆಗೆದುಕೊಳ್ಳುವ ಕಡೆ ಗಮನ ಬೇಡ. ಯು ಪ್ಲೀಸ್ ಫೋಕಸ್ ಆನ್ ಓನ್ಲಿ ಎಕ್ಸೇಲ್ಸ್. ನಾವು ಮನುಷ್ಯರು ತಗೊಳ್ಳುವಾಗ ಚೆನ್ನಾಗಿ ತಗೊಂತೀವಿ. ಪ್ರಾಬ್ಲಮ್ ಇಸ್ ರಿಟರ್ನ್, ವಾಪಸ್ ಕೊಡದೆ ಮನುಷ್ಯನ ಇರುವಂತಹ ಕೊರತೆ. ಈಗ ನಾವು ತೆಗೆದುಕೊಂಡಂತಹ ಶ್ವಾಸವನ್ನ ಹೊರ ಹಾಕುವ ಕಡೆ ಗಮನ ಹರಿಸ್ಬೇಕು. ಈಗ ಹೊಟ್ಟೆ ಲಿಟ್ರಲಿ ಅಲ್ಲಿ ಸ್ಟ್ರೋಕ್ ಆಗ್ತಾ ಇರ್ಬೇಕು. ಕೈಯಿಂದ ಪ್ರೆಸ್ ಮಾಡಬಾರ್ದು, ಮೈಂಡ್ ಇಂದ ಪವರ್ ಪಾಸ್ ಮಾಡಬೇಕು. ಯಾರೆಲ್ಲ ಹೊಕ್ಕಳದ ಮೇಲೆ ಕೈ ಇಟ್ಟಿದ್ದೀರಿ ತೆಗಿರಿ. ನಿಮ್ಮ ಎಡಭಾಗದ ಹೊಟ್ಟೆಯ ಮೇಲೆ ಕೈ ಇಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಆಲ್ ರೈಟ್. ಬಲಗೈಯನ್ನು ಕೆಳಗಿಳಿಸಿ, ಎಡಗೈಯನ್ನು ರಿಲೀಸ್ ಮಾಡಿ. ಎರಡೂ ಹಸ್ತವನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಹಸ್ತ ಆಕಾಶವನ್ನ ನೋಡ್ತಾ ಇರ್ಲಿ. ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. Breathe out from the mouth.
ಆಲ್ ರೈಟ್. ಈಗ ನಿಮ್ಮ ಅದೇ ರೀತಿಯಾಗಿ ಆಪೋಸಿಟ್ ನಿಮ್ಮ ಎಡ ಹೊಳ್ಳೆಯನ್ನ ಮುಚ್ಕೊಳ್ಳಿ, ಬಲ ಹಸ್ತವನ್ನ ಈಗ ಎಡ ಹೊಳ್ಳೆಯನ್ನ ನೋಡಿ ಲಿಂಗ ಮುದ್ರದಲ್ಲಿ ತಗೊಳ್ಳಿ. ಈಗ ಹಸ್ತ ತೋರಿಸಿ ತುದಿ ಬೆರಳನ್ನ ಒಂದು ಮಡಿಕೆ, ಎರಡು ಮಡಿಕೆ, ಮೂರನೇ ಮಡಿಕೆ, ನಾಲ್ಕನೇ ಮಡಿಕೆ. ಈ ಹೆಬ್ಬೆರಳನ್ನ ಹೀಗೆ ಎಡ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಬೆನ್ನನ್ನ ನೇರ ಮಾಡಿ ಮತ್ತು ನಿಮ್ಮ ಬಲಭಾಗದ ಹೊಟ್ಟೆಯ ಮೇಲೆ ಬಲಹಸ್ತವನ್ನ ಇಟ್ಕೊಳ್ಳಿ. ಪ್ರೆಸ್ ಮಾಡಬೇಡಿ. ಕಣ್ಣನ್ನ ಮುಚ್ಚಿ ಬ್ರೀತ್ ಔಟ್ ಕಡೆ ಫೋಕಸ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಎಕ್ಸಲೆಂಟ್. ಕೈ ಕೆಳಗೆ ತಗೊಂಡ್ ಬನ್ನಿ. ಯಾವುದೇ ಮುದ್ರೆ ಬೇಡ. ಹಸ್ತ ಮುದ್ರೆ ಇರ್ಲಿ, ಹಸ್ತ ಆಕಾಶದ ಕಡೆಗಿರ್ಲಿ. ಮೂಗಿನಿಂದ ದೀರ್ಘವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಫೀಲ್ ದ ಹೈನೆಸ್. ಈಗ ಎಲ್ಲರೂ ನಿಮ್ಮ ಉಸಿರಾಟದ ಮೇಲೆ ಯಾವುದೇ ನಿಗ್ರಹ ಇಲ್ಲದೆ ಶಬ್ದ ರಹಿತ ಶ್ವಾಸ, ಸೌಂಡ್ಲೆಸ್ ಬ್ರೀತ್. ಸೌಂಡ್ ಏನಾದ್ರೂ ಬರ್ತಾ ಇದೆ ಎದೆ ಭಾಗದಲ್ಲಿ, ಮೂಗಿನಲ್ಲಿ, ಗಂಟಲಿನಲ್ಲಿ ಅಂತ ಹೇಳಿದ್ರೆ ದೇರ್ ಈಸ್ ಸಮ್ ಪ್ರಾಬ್ಲಮ್. ಇವಾಗಿಂದನೇ ಸ್ಟ್ರೆಂತ್ ಅನ್ನ ನೀಡ್ತಾ ಹೋಗಿ ಆ ಒಂದು ಶಬ್ದವನ್ನ ಕಂಟ್ರೋಲ್ ಮಾಡಿ. ದೇಹ ಮೂವ್ ಆಗ್ತಾ ಇರೋದು ಅನುಭವಕ್ಕೆ ಬರಬಾರ್ದು. ಆ ರೀತಿಯಲ್ಲಿ ಕೂದಲಿನ ಎಳೆಯಷ್ಟು ಮಾತ್ರ ಮೂಮೆಂಟ್ ಇರಬೇಕು. ಶ್ವಾಸವನ್ನ ಒಳಗ್ ತಗೊಳ್ಳಿ, ಶ್ವಾಸವನ್ನ ಹೊರ ಚೆಲ್ಲಿ. ನನ್ನ ಸೂಚನೆಗಳು ಕೂಡ ಇರುವುದಿಲ್ಲ. ಯಾವುದೇ ನಿಗ್ರಹವಿಲ್ಲದೆ ನಿಮ್ಮ ಸಾಧಾರಣ ಶ್ವಾಸವನ್ನ ಗಮನಿಸ್ತಾ ಬನ್ನಿ. until you get rhythmic movements in your normal breath. Before that, take a deep breath once. Breathe out. ದೇಹವನ್ನ ಸಡಿಲಗೊಳಿಸ್ತಾ ಬನ್ನಿ. ಮೌನ ಧ್ಯಾನವನ್ನ ಮಾಡಿ. ಮೌನಕ್ಕೆ ಶರಣಾಗಿ ಕೆಲವು ಕ್ಷಣ. ಕಣ್ಣನ್ನ ತೆರೆಯದೆ ಅದೇ ಶಿಸ್ತು, ಏಕಾಗ್ರತೆ ಮತ್ತು ಏಕಚಿತ್ತದಿಂದ ಎರಡೂ ಹಸ್ತಗಳನ್ನ ಜೋಡಿಸಿ. ನಿಮ್ಮ ಹೆಬ್ಬೆರಳು ನಿಮ್ಮ ಎದೆಯ ಭಾಗಕ್ಕೆ ತಾಗಿರ್ಲಿ. ಎದೆಯನ್ನ ಮುಂದೆ ಚಾಚಿ ಆತ್ಮವಿಶ್ವಾಸ ಇರ್ಲಿ. ಓಂಕಾರ. ಹಾಲಲ್ಲಿರೋರು ಯಾಕಪ್ಪ ಕಾಲ್ ಜೋಡಿಸಿ ಪ್ರಾರ್ಥನೆ ಬನ್ನಿ. ಯಾಕೆ ಯಾರು ಇಲ್ವಾ ಅಲ್ಲಿ ಆಫೀಸರ್ಸ್? ನೇರವಾಗಿ ಕೂತ್ಕೊಳ್ಳಿ. ಲೈವ್ ಹೋಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಯಾಕೆ ಮಾಡ್ತಿದ್ದೀರಿ? ಗೋಡೆ ಹತ್ರ ಇರೋರು ಜಾಯಿನ್ ದ ಓಂಕಾರದ ಉಪಾಸನೆ. ಬ್ರೀತ್ ಇನ್. ಓ सर्वरोगहराय 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 सर्ववशीकरणाय 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 ओम धौ शांति।
ಶಾಂತಿರೇವ ಶಾಂತಿಃ. ಓಂ ಶಾಂತಿ ಶಾಂತಿ ಶಾಂತಿಃ. ಎರಡೂ ಹಸ್ತಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ, ಮುಖದ ಮೇಲೆ ಇಡಿ, ಸ್ಪರ್ಶವನ್ನ ಅನುಭವಿಸಿ, ಎನರ್ಜೈಸ್ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಉಸಿರನ್ನ ಬಿಗಿ ಹಿಡಿದು ಶರೀರವನ್ನ ಮೇಲ್ಭಾಗಕ್ಕೆ ಈಜಿ ಸಂಪೂರ್ಣವಾಗಿ ನಿಧಾನವಾಗಿ ಉಸಿರನ್ನ ಬಿಟ್ಟ ಕರಗಳನ್ನ ಕೆಳಗಿಳಿಸ್ತಾ ಕರದರ್ಶನವನ್ನ ಮಾಡಿ ಮುಂದೆ ಬಾಗಿ ನಾನು ಎಂಬುವ ಅಹಮ್ಮನ್ನ ತೊರೆದು ನಮ್ರತ ಭಾವನೆಯಿಂದ ನಿಮ್ಮ ಹೆಬ್ಬೆರಳನ್ನ ಹಣೆ ಭಾಗಕ್ಕೆ ತಾಗಿಸ್ತಾ ನಮಸ್ತೆ ಅಂತ ಹೇಳಿ, ಹಾಗೆ ಅಷ್ಟೇ ಪ್ರೀತಿಯಿಂದ ನಿಮ್ಮ ಎಡಭಾಗದ ಸಹಪಾಠಿಗೂ ಹಾಗೆ ನಿಮ್ಮ ಬಲಭಾಗದ ಸಹಪಾಠಿಗೂ ನಮಸ್ಕಾರ ವಿನಿಮಯವನ್ನ ಮಾಡ್ಕೊಳ್ಳಿ. ಎಡಭಾಗದ ಸಹಪಾಠಿ ಬಲಭಾಗದ ಸಹಪಾಠಿ ನಿಮ್ಮ ಜೊತೆ ಇರುವವರು ಹೌದು, ಹಾಗೆ ನಿಮ್ಮ ಎಡಭಾಗದ ಶರೀರ ಬಲಭಾಗದ ಶರೀರ, ಇಡ ಪಿಂಗಳ ಶಿವ ಪಾರ್ವತಿ, ಹೀಗೆಲ್ಲ ಸಾಕಷ್ಟು ಹೆಸರುಗಳಿವೆ, ಅವು ಇರ್ಲಿ. ಈಗ ಸದ್ಯಕ್ಕೆ ಎಲ್ಲರೂ ಕಂಪಲ್ಸರಿ ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಫೋಲ್ಡ್ ಯುವರ್ ಲೆಗ್ಸ್, ಸಿಟ್ ಇನ್ ವಜ್ರಾಸನ. ಈಗ ಎಲ್ಲರೂ ನಿಮ್ಮ ಎರಡೂ ಹಸ್ತಗಳನ್ನ ನೆಲದ ಮೇಲೆ ಹೀಗೆ ಊರಿ, ದೇಹ ನೇರವಾಗಿರ್ಲಿ, ಕಣ್ಣನ್ನ ಮುಚ್ಚಿ. ಈಗ ಎಲ್ಲರೂ ಬ್ರೀತ್ ಇನ್ ಮಾಡಿ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 5 breathe in, 6 breathe out, 7, 8, 9, 10. ಓಕೆ, ಇಂದ ನೇರವಾಗಿ ಉಸಿರು ತಗೊಳ್ತಾ ಕೈಯನ್ನ ಮೇಲೆತ್ತಿ ಮೇಲಕ್ಕೆ ಇಳಿರಿ ಸಂಪೂರ್ಣವಾಗಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎರಡೂ ಹಸ್ತಗಳನ್ನ ತೊಡೆಯ ಮೇಲಿಡಿ. 1 breath in, both the hands up. ಮೇಲೆ ಏಳಬಾರ್ದು, ವಜ್ರಾಸನದಲ್ಲೇ ಕೂತಿರ್ಬೇಕು. ಬ್ರೀತ್ ಔಟ್, ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಡಬೇಕು. 3 breath in, both the hands up. 4 breath out, both the hands down. 5 breath in, up. 6 breath out, down. 7 breath in, up. 8 breath out, down. 9 breath in, up. 10 breath out, down. ಎರಡೂ ಹಸ್ತಗಳು ತೊಡೆಯ ಮೇಲೆ ಇರ್ಲಿ. ಅಲ್ಲಿ 5 ಶ್ವಾಸ ಮಾಡಿ ಎಲ್ಲರೂ. 1 breath in, 2 breath out. ಲಾಸ್ಟ್ ಇಂದ ಎರಡನೇ ಲೈನ್ ಕೊನೆ, ಲಾಸ್ಟ್ ಇಂದ ಮೊದಲನೇ ಲೈನ್ ಮೊದಲನೇವರು, ಲಾಸ್ಟ್. ಅಟೆನ್ಷನ್, ಎಸ್. 3 breath in, 4 breath out. ಕೈ ಹಾಗೆ ಇರ್ಲಿ. 5 breath in, 6 breath out. 7 breath in, 8 breath out. 9 breath in, 10 breath out. Now inhale all the way, hands up. ಎರಡೂ ಕೈಗಳನ್ನ ಮೇಲ್ ತಗೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ಹಸ್ತವನ್ನ ಹಿಂಭಾಗಕ್ಕೆ ತಿರುಗಿಸಿ ಬೆನ್ ಮೇಲೆ ಇಟ್ಕೊಳ್ಳಿ. ಇಂಟು ಶೇಪ್ ಅಲ್ಲಿ ಇಡಬಾರ್ದು, ನೇರ ಇರಬೇಕು. ಓಕೆ, ಇಲ್ಲಿ ನಾನು ನಿಂತ್ಕೊಂಡು ತೋರಿಸ್ತೀನಿ ನೋಡಿ. ಕೈ ಹೀಗೆ ಹೀಗೆ ಇಡಬೇಡಿ, ಇದನ್ನ ನೇರವಾಗಿ ಬ್ರೀತ್ ಔಟ್ ನೋಡಿ, ಹೀಗೆ ಬರಲಿ. ರೆಡಿ. 1 breath in, up. 2 breath out. 3 breath in. 4 breath out. 5 breath in. 6 breath out. 7 breath in. 8 breath out. ತಲೆ ಎತ್ತಿ ಮೇಲೆ. 9 breath in. 10 breath out.
ಈಗ ಎಲ್ಬೋವನ್ನ ಆಕಾಶದ ಕಡೆ ತೋರಿಸಿ, ಈ ಎಲ್ಬೋ ಪಾಯಿಂಟ್ ಆಕಾಶ ನೋಡ್ಬೇಕು. ಮೇಲೆ ಎತ್ತಿ ತಲೆ ಎತ್ತು, ಹೀಗಲ್ಲ, ಈಗ ಅಗಲ ಮಾಡಬಾರ್ದು. ಕಿವಿ ತಾಗಿರ್ಲಿ, ನೇರವಾಗಿರ್ಲಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್. ನೋಡಿ ನೋಡಿ, ಹೀಗೆ ಬರ್ಬೇಕು. ನೋಡಿ, ಎಲ್ರು ಹೀಗೆ ಇಟ್ಕೊಳ್ಳಿ. 4 ಬ್ರೀತ್ ಔಟ್, ಅಲ್ಲೇ ಇರಿ. 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 breathe in, 8 breathe out, 9 breathe in, 10 breathe out. ಹಾಲಲ್ಲಿ ನೋಡ್ತಾ ಇದ್ದೀನಿ ಎಲ್ಲರೂ. Breathe in, hands up. Breathe out, hand on the trunk. Now start rotation, Katishwasa. Breathe in up, breathe out forward. Okay, ಉಸಿರು ತಗೊಳ್ಳುವಾಗ ದೇಹ ಮೇಲೋಗ್ಲಿ, ಉಸಿರು ಬಿಡುವಾಗ ಮುಂಭಾಗಕ್ಕೆ ಬಾಗಲಿ. ಚೆನ್ನಾಗಿ ಸರ್ಕಲ್ ಮಾಡಿ. ಸ್ಟಾರ್ಟ್ ಮಾಡಿ. 3, 4, 5, 6, 7, 8, 9, 10. Good. Opposite. 1, 2, 3. ವಜ್ರಾಸನ ಕೂತ್ಕೊಳ್ಳಿ. ಯಾರೆಲ್ಲ ಸುಖಾಸನದಲ್ಲಿದ್ದೀರಿ? 4, 5, 6, 7, 8, 9, 10. ಸೆಂಟರ್ ರಿಲ್ಯಾಕ್ಸ್. ಬಲ ಹಸ್ತ ತೋರಿಸಿ ಎಲ್ಲರೂ. ಬಲ ಹಸ್ತ, ಬಲ ಮಂಡಿಯನ್ನ ಹಿಡ್ಕೊಳ್ಳಿ. ಎಡ ಹಸ್ತ, ಎಡ ಹಸ್ತದಲ್ಲಿ ಮಧ್ಯದ ಹೆಬ್ಬೆರಳನ್ನ ಮಧ್ಯದ ಪಾಮ್ಗೆ ಲಾಕ್ ಮಾಡಿ. ಹೀಗೆ 4 ಬೆರಳಿಗೆ ತೋರಿಸಿ ಎಲ್ಲರೂ. ಎಲ್ರು ತೋರಿಸ್ಬೇಕು. ಎಸ್, ತೋರಿಸಿ. ರೈಟ್. ಈ 4 ಬೆರಳನ್ನ ಶೋಲ್ಡರ್ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ. ಸರ್, ಸುಖಾಸನ ಕೂತ್ಕೊಳ್ಳಿ. ತುಂಬಾ ಕಷ್ಟ. ಈಗ ಕೂತ್ಕೊಳ್ಳಿ ಆರಾಮಾಗಿ. ಜಸ್ಟ್ ನೀವು ಇನ್ವಾಲ್ವ್ಮೆಂಟ್ ಈಸ್ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ, ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಅನುಗುಣವಾಗಿ ಹೇಗಾಗತ್ತೆ ಹಾಗೆ ಮಾಡ್ತಾ ಹೋಗಿ. ಓಕೆ, ಒಂದ್ ಫೈನ್ ಡೇ ನಾವು ಕೂಡ ಈಗ ನೋಡಿ ಆನ್ಲೈನ್ ಅಲ್ಲಿ ಎಲ್ರು ಮಾಡ್ತಾ ಇದ್ದಾರೆ. 12th ಬೆಟಾಲಿಯನ್ ಇಂದ ಅಲ್ಲೊಂದು 100 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಎಲ್ರು ನಾನ್ ಹೇಗ್ ಮಾಡ್ತೀನಿ ನನ್ಗಿಂತ ಚೆನ್ನಾಗ್ ಮಾಡ್ತಾರೆ ಅವರು. ಯಾಕಂದ್ರೆ 2 ವರ್ಷದಿಂದ ಅಷ್ಟು ಟ್ಯೂನ್ ಆಗಿದ್ದಾರೆ. ಓಕೆ, ಸೊ ನೀವು ಒಂದ್ ದಿವಸ ಮಾಡೇ ಮಾಡ್ತೀರಿ. ನೋ ವರೀಸ್. ಓಕೆ, ಇಟ್ಕೊಂಡಿದ್ದೀರಾ? ಮಂಡಿ ಇಟ್ಕೊಳ್ಳಿ. ಈಗ ಸುಖಾಸನದಲ್ಲೇ. ಈಗ ನೋಡಿ, ಇಷ್ಟೇ ಸ್ಪೀಡು, ಇಷ್ಟೇ ಎನರ್ಜಿ, ಇಷ್ಟೇ ಸ್ಪಿರಿಟ್, ಇಷ್ಟೇ ಸ್ಪೋರ್ಟಿವ್ನೆಸ್ ಇರಬೇಕು. ಸ್ಟಾರ್ಟ್ ಮಾಡಿ. 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲೇ ಇರ್ಲಿ ಕೈ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಮುಂಭಾಗ ಮಾಡಿದ್ವಿ, ಈಗ ಬ್ಯಾಕ್. ಬ್ಯಾಕ್ ಬ್ಯಾಕ್. ಎಲ್ಬೋ ಹಿಂದಕ್ಕೆ ಹೋಗ್ಲಿ. 1 ಮುಂಭಾಗದಲ್ಲಿರೋರು, 2, 3, 4, 5, 6, 7, 8. ತಲೆ ಎತ್ತಿ ಎಲ್ಲರೂ. 9, 10, 11, 12, 13, 14, 15, 16, 17, 18, 19, 20. Hand down. Lock your left knee. Take a deep breath. Breathe out from the mouth. Right palm. ಹೆಬ್ಬೆರಳು ಲಾಕ್. 4 ಬೆರಳು ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ಲೇಸ್ ಇನ್ ದ ಸೆಂಟರ್ ಆಫ್ ದಿ ರೈಟ್ ಶೋಲ್ಡರ್. ಫಾರ್ವರ್ಡ್ ರೊಟೇಷನ್. ಸ್ಟಾರ್ಟ್. 11, 12, 13, 14, 15, 16, 17, 18, 19, 20. Back. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Hand down. Lock your knee. Take a deep breath. Breathe out from the mouth. Right. Open the hands. ಹಸ್ತ ಆಕಾಶದ ಕಡೆ. ಹೆಬ್ಬೆರಳು ಮಧ್ಯ ಭಾಗಕ್ಕೆ ಲಾಕ್ ಮಾಡ್ಕೊಳ್ಳಿ. 4 ಬೆರಳು ಒಳಭಾಗಕ್ಕೆ ತೋರಿಸ್ಕೊಳ್ಳಿ. ಹೀಗೆ ರೈಟ್ ಲಾಕ್ ಮಾಡಿ. ಬೋತ್ ದ ಹ್ಯಾಂಡ್ಸ್ ಫಾರ್ವರ್ಡ್. ಸೇಮ್ ಸ್ಪೀಡ್. ಇನ್ನೂ ಬೇಕಾದ್ರೆ ಸ್ಪೀಡ್ ಜಾಸ್ತಿ ಮಾಡಿ. ಸ್ಪೀಡಿಗೆ ತಕ್ಕ ಹಾಗೆ ನಿಮ್ಮ ಶ್ವಾಸ ಮೂವ್ಮೆಂಟ್ ಸಿಂಕ್ ಆಗ್ಬೇಕು. ಅಂಡ್ ಅದ್ರ ಜೊತೆನೆ ಮೈಂಡ್ ಓಡ್ತಾ ಇರ್ಬೇಕು. ಅಲ್ಲಿಗೆ ನಿಮ್ಮ ಯೋಗ ಆಯ್ತು,
ಧ್ಯಾನ ಆಯ್ತು, ಶ್ವಾಸ ಆಯ್ತು, 3 ಲೋಕದ ಸಂಚಾರ ಇದು. ಓಕೆ, ಯುವರ್ ಬಾಡಿ, ಯುವರ್ ಮೈಂಡ್, ಯುವರ್ ಬ್ರೀತ್. ಓಕೆ, 3 ಲೋಕದ ತ್ರಿಲೋಕ ಸಂಚಾರಿಸ್ ವಿ ಆರ್ ರೈಟ್ ನೌ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17. Breathe, 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 breathe back. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈಯಲ್ಲೇ ಇರ್ಲಿ. Body straight, close your eyes. Take a deep breath. Again, breathe in. Breathe out. ಹಾಗೆ ಇರಿ, ಹಾಗೆ ಇರಿ. ಫೋಟೋಗ್ರಾಫರ್ ಬ್ರದರ್, ಇಲ್ಲಿ ಇಲ್ಲಿ ಬ್ರದರ್ ಇಲ್ಲಿ. ಕಾಂಪೌಂಡ್ ಮೇಲೆ ಹತ್ತಿ, ಆ ಕಾರ್ನರ್ ಇಂದ. ರೆಡಿ? ಈಗ ಹಾಗೆ ಇರ್ತೀರಿ. ಈಗ ನಿಮ್ಮ ರೈಟ್ ಎಲ್ಬೋ ಮುಂದೆ ಬರ್ಬೇಕು, ಲೆಫ್ಟ್ ಎಲ್ಬೋ ಹಿಂದೆ ಹೋಗ್ಬೇಕು. ಓಕೆ, ಗೊತ್ತಾಗಿಲ್ಲ ಅನ್ನೋರು ಇಲ್ಲಿ ನೋಡ್ಕೊಂಡ್ ಮಾಡಿ, ಗೊತ್ತಾಗಿರೋರು ಕಣ್ ಕ್ಲೋಸ್ ಮಾಡಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19. Change. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19. ಕೈ ಅಲ್ಲೇ ಇರ್ಲಿ. ಮಧ್ಯಮ ವಿಶ್ರಾಂತಿ. ಟೇಕ್ ಅ ಡೀಪ್ ಬ್ರೆತ್. ಕೈ ಹೀಗೆ ಇದೆ. ನನ್ನ ನೋಡಿ, ನನ್ನ ಜೊತೆ ಮಾಡಬೇಡಿ, ಆಮೇಲೆ ಮಾಡಿರಂತೆ. ಹೇಗ್ ಮಾಡ್ಬೇಕು ಮುಂದಿನ ಅಭ್ಯಾಸಗಳೆಲ್ಲ? ಮೊದ್ಲು ನೋಡ್ಬೇಕು, ನನ್ ಜೊತೆ ಮಾಡ್ಬೇಕು, ಅದಾದ್ಮೇಲೆ ನನ್ಗಿಂತ ಚೆನ್ನಾಗಿ ನೀವು ಮಾಡ್ಬೇಕು. ಓಕೆ, ಸೊ ಈಗ ನೋಡಿ, ಕೈ ಮೇಲ್ ಹೋದ್ರೆ ಬ್ರೀತ್ ಇನ್, ಕೆಳಗಡೆ ಬಂದ್ರೆ ಬ್ರೀತ್ ಔಟ್. ಓಕೆ, ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಅಲ್ಲೇ ಇರ್ಲಿ. ಯು ಆರ್ ಸ್ಟ್ರಾಂಗ್. ಮನಸ್ಸಲ್ಲಿ ಅನ್ಕೊಳ್ಳಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ಟೇಕ್ ಅ ಡೀಪ್ ಬ್ರೆತ್. Breathe out from the mouth. Breathe in. Breathe out from the mouth. ಈಗ ಬಲ ಎಲ್ಬೋಗೆ ನಾವು ಬ್ರೀತ್ ಇನ್ ಮಾಡ್ತೀವಿ, ಲೆಫ್ಟ್ ಗೆ ಬ್ರೀತ್ ಔಟ್ ಮಾಡ್ತೀವಿ. ಕಣ್ಣನ್ನ ಬಿಟ್ಟು ಅಭ್ಯಾಸ ಮಾಡ್ತೀವಿ. ದೇಹ, ಮನಸ್ಸು, ಶ್ವಾಸ, ಅದರ ಜೊತೆಗೆ ಕಣ್ಣಿಗೂ ಕೂಡ ಎಕ್ಸರ್ಸೈಸ್, ವ್ಯಾಯಾಮ ಆಗತ್ತೆ. ನೋಡಿ, ಓಕೆ, ಸ್ಟಾರ್ಟ್. 1, 2, 3, 4, 5, 6, 7, 8. Speed, 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 speed. 11, 12, 13, 14, 15, 16, 17, 18, 19. ಓಕೆ, ಆಲ್ಮೋಸ್ಟ್ ನೀವೆಲ್ಲರೂ ರೀಚ್ ಆಗಿದ್ದೀರಾ. ಅಚೀವರ್ಸ್ ಕೈ ಹಾಗೆ ಇರ್ಲಿ. ದೀರ್ಘ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಲೆಫ್ಟ್ ಎಲ್ಬೋಗೆ ಬ್ರೀತ್ ಇನ್, ರೈಟ್ ಎಲ್ಬೋಗೆ ಬ್ರೀತ್ ಔಟ್. ಸೇಮ್ ವೇ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. 1, 2, 3, come on, 4, 5, 6, 7, 8, 9. ಫಸ್ಟ್ ಲೈನ್ ಲಾಸ್ಟ್ ಇಂದ 2 ಮತ್ತು 3ನೇವರು. 10, 11, 12, 13, 14, 15, 16, 17, 18, 19, 20. ಹ್ಯಾಂಡ್ ಡೌನ್, ಕ್ಲೋಸ್ ಯುವರ್ ಐಸ್, ಅಡಪ್ ಚಿನ್ ಮುದ್ರಾ. ನಿಮ್ಮ ತೋರು ಬೆರಳು ಹೆಬ್ಬೆರಳನ್ನ ಜಾಯಿನ್ ಮಾಡಿ, ಶರೀರ ಸಡಿಲಗೊಳಿಸಿ, ಕಣ್ಣನ್ನ ಮುಚ್ಚಿ, ಎರಡೂ ಮೂಗಿನಿಂದ ದೀರ್ಘವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ಕೈ ಎರಡು ಮುಂದೆ ತಗೊಳ್ಳಿ, ಹೀಗೆ ಕಣ್ಬಿಡಿ. ಈಗ ಇಲ್ಲಿ ನೋಡಿ, ರೈಟ್ ಇಂಟರ್ಲಾಕ್ ಮಾಡಿ. ಹೀಗೆ ತಲೆಯನ್ನ ಲಾಕ್ ಮಾಡ್ಕೊಳ್ಳಿ. ಹೀಗೆ ಎಲ್ಬೋ ಎಷ್ಟಾಗತ್ತೆ ಹೀಗೆ ಅಗಲ ಮಾಡಿ, ಎದೆಯನ್ನು ಅಗಲ ಮಾಡಿ. ಇಲ್ಲಿಂದ ನೋಡಿ, ಇದು ಬ್ರೀತ್ ಇನ್ ಆಗತ್ತೆ. ಓಕೆ,
ಟೂ ಹೇಳಿದಾಗ ಮಾತ್ರ ನೀವು ಬ್ರೀತ್ ಔಟ್ ಒಳಗಡೆ ತರಬೇಕು. ಬ್ರೀತ್ ಔಟ್. ಓಕೆ, ನಾನ್ ಜಾಸ್ತಿ ಪ್ರೆಸ್ ಮಾಡ್ತಿಲ್ಲ. ಐ ಹ್ಯಾವ್ ದಿಸ್ ಮೈಕ್. ಓಕೆ, ನೋಡಿ ಇಲ್ಲಿ ಬಂದು ಎಲ್ಗೋ ಜಾಯಿನ್ ಆಗ್ಬೇಕು. ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್. ದೇಹ ಎಲ್ಲ ಹೀಗ್ ಮಾಡ್ಬೇಡಿ. ಜಸ್ಟ್ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್ ಅಷ್ಟೇ. ಒನ್ಗೆ ಬ್ರೀತ್ ಇನ್, ಟೂಗೆ ಬ್ರೀತ್ ಔಟ್. ಒನ್ಗೆ ಓಪನ್ ಮಾಡಿ, ಟೂಗೆ ಕ್ಲೋಸ್ ಮಾಡಿ. ರೆಡಿ? ಒನ್, ನಾನು ಒನ್ ಅಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. 2, 3, 4, 5, ಅಣ್ಣ ವಿಡಿಯೋ ಮಾಡಿ. 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಾಗೆ ಇರಿ. ನಿಮ್ಮ ಮ್ಯಾಕ್ಸಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಸ್ಪೀಡ್ ಇವಾಗ ಅಡಾಪ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. 1, 2, 3. Speed up, speed up, speed up, speed up, speed up. Speed up. 11, 12, 13, 14, 15, 16, 17, 18, 19, 20. Hand down, close your eyes, take a deep breath. ಸಾಧಾರಣವಾಗಿ ನಿಮ್ಮಿಚ್ಛೆಗೆ ನೀವೇ ಈ ತರ ಕೆಲಸಗಳನ್ನ ಮಾಡ್ತಾ, ಮಾತಾಡ್ತಾ, ಮೊಬೈಲ್ ನೋಡ್ತಾ, ಆಫೀಸ್ ವರ್ಕ್ ಮಾಡ್ತಾ, ಅದು ಇದು ಮಾಡ್ತಾ, ಇಷ್ಟು ಶ್ವಾಸ ಮಾಡ್ತೀರಾ ಇಂಟೆನ್ಸ್ ಆಗಿ ಯಾರಾದ್ರೂ? ಇಲ್ಲ. ಟೇಕ್ ಅ ಡೀಪ್ ಬ್ರೆತ್ ನೌ. ಬ್ರೀತ್ ಔಟ್ ಫ್ರಮ್ ದ ಮೌತ್. ವೆರಿ ಗುಡ್. ಎರಡೂ ಹಸ್ತ ಮತ್ತೆ ತೋರಿಸಿ. ಹೆಬ್ಬೆರಳನ್ನ ಲಾಕ್ ಮಾಡಿ ಹೀಗೆ ಎದೆಯ ಮುಂಭಾಗದಲ್ಲಿ ಹೀಗೆ ಮುಷ್ಟಿಯನ್ನ ಹೀಗೆ ಇಟ್ಕೊಂಡು ಎದೆಯ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಒಂದಕ್ಕೊಂದು ಸೇರಿಸ್ಕೊಳ್ಳಿ ಹೀಗೆ. ಕೈ ಮೇಲ್ ಬಂದಾಗ ಬ್ರೀತ್ ಇನ್, ಕೆಳಗಡೆ ಹೋಗುವಾಗ ಬ್ರೀತ್ ಔಟ್. ಬಟ್ ಇಲ್ಲಿ ಬರೀ ಹೋಗೋದಲ್ಲ, ಯು ಹ್ಯಾವ್ ಟು ಹಿಟ್ ಯೋರ್ ಸೆಲ್ಫ್. ನಿಮ್ಗೆ ನೋವು ಆಗ್ಬೇಕು. ನಾವ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಯ್ಯಪ್ಪ ಅಂತಿರಲ್ಲ, ಓಕೆ, ಹಾಗೆ ಫೀಲ್ ಆಗ್ಬೇಕು. ಓಕೆ, ಒಂದ್ಸಲ ನೋಡಿ ಇಲ್ಲಿ ಈ ರೀತಿಯಾಗಿ. ಬಿಕಾಸ್ ಯಾವುದೇ ಯೋಗ, ಯಾವುದೇ ಎಕ್ಸಸೈಸಸ್, ಕ್ರೀಡೆ, ವಾಟ್ ಎವರ್ ಇಟ್ ಕ್ಯಾನ್ ಬಿ, ಓಕೆ, ನಿಮ್ಮ ಲಂಗ್ಸ್ ಸ್ಟ್ರೆಂತ್ ಅನ್ನ ನೀವು ಇನ್ಕ್ರೀಸ್ ಮಾಡ್ಬೇಕು. ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಅದರ ಸರೌಂಡಿಂಗ್ ಇರೋ ಮಣ್ಣು ಮಸಿ ಎಲ್ಲ ಗಟ್ಟಿ ಆಗ್ಬೇಕು, ಸ್ಟ್ರೆಂತ್ ಕೊಡ್ಬೇಕು. ಓಕೆ, ಕಮಾನ್, ರೆಡಿ? ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಯುವರ್ ರೆಸ್ಪಿರೇಟರಿ ಸಿಸ್ಟಮ್. ನಾನು ಜಸ್ಟ್ ರೆಡಿ ಅಂದಿದ್ದೇನೆ. ಪೊಸಿಷನ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Maximum speed adopt ಮಾಡಿ. 20 more counts. Come on. 19, 18, 17, 16, 15, 13, 12, 11, 9, 8, 7, 6, 5, 4, 3, 2, 1. Relax. ಆನ್ಲೈನ್ ಅಲ್ಲಿ ಮೊದಲನೇ ಲೈನ್ ಗೋಡೆ ಪಕ್ಕ ಇರೋರು, ಫ್ರಂಟ್ ಅಲ್ಲಿ ಇರೋರು ಯಾಕೆ ಮಾಡ್ತಾ ಇಲ್ಲ? ಕೇಳಿಸ್ತಾ ಇದೆಯಾ ಸರ್? ಆಫೀಸರ್ ಪಕ್ಕ ಇರೋರು, ನಿಮ್ ರೈಟ್ ಸೈಡ್ ಅಲ್ಲಿ ಗೋಡೆ ಹತ್ರ ಇರೋರು ಚೆಕ್ ಮಾಡಿ. ಅಂತ ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಕಣ್ಮುಚ್ಚಿ ಇನ್ನೊಂದ್ಸಲ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಗುಡ್. ಮತ್ತೆ ಈಗ ಹಸ್ತವನ್ನ ಹೀಗೆ ಬೆರಳುಗಳನ್ನ ಒಂದಕ್ಕೊಂದು ಹೀಗೆ ಹೆಣ್ಕೊಳ್ಳಿ. ನಿಮ್ಮ ಎದೆಯಿಂದ ಕೆಳಗೆ, ಹೊಕ್ಕಳದಿಂದ ಮೇಲೆ, ಇಲ್ಲಿ ಹೀಗಿಟ್ಕೊಳ್ಳಿ. ಎಡಕ್ಕೂ ಬಲಕ್ಕೂ, ಎಡಕ್ಕೂ ಬಲಕ್ಕೂ ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಸೇರಿಸಿ ಇಲ್ಲಿ ಬರುವಾಗ್ಲೂ ಬ್ರೀತ್ ಔಟ್ ಆಗ್ಬೇಕು, ರೈಟ್ ಸೈಡ್ ಹೋಗುವಾಗ್ಲೂ ಬ್ರೀತ್ ಔಟ್ ಆಗ್ಬೇಕು. ಇನ್ ಬಿಟ್ವೀನ್ ಮಾತ್ರ ಬ್ರೀತ್ ಇನ್ ನಡೀತಾ ಇರ್ಬೇಕು. ಓಕೆ, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಓಕೆ, ಇದೇ ರಿದಮ್ ಅಲ್ಲಿ ಹೋಗ್ಬೇಕು. ಪ್ರಾರಂಭ ಮಾಡಿ. ಪೊಸಿಷನ್ ಬೆನ್ನೇರ ಮಾಡ್ಕೊಳ್ಳಿ. ಸ್ಟಾರ್ಟ್. 1, 2, 3, 4, 5, 6. ಸ್ಟಾಪ್. ಸೆಂಟ್ರಲ್ ಇಟ್ಕೊಳ್ಳಿ ಕೈ. ಮನನ ಮಾಡ್ಕೊಳ್ಳಿ. ಎಲ್ಲರೂ ಸ್ವಲ್ಪ ಟ್ರಯಲ್ ಮಾಡಿಸ್ತೀನಿ. 1ಗೆ ಲೆಫ್ಟ್ ಹೋಗ್ಲಿ, 2ಗೆ ರೈಟ್ ಹೋಗ್ಲಿ. ಅದೇ ಸ್ಪೀಡ್, ನನ್ನ ವಾಯ್ಸ್ ಅಲ್ಲೇ ಸ್ಪೀಡ್ ಇರುತ್ತೆ. ರೆಡಿ? 1 ಲೆಫ್ಟ್, 2 ರೈಟ್, 3 ಲೆಫ್ಟ್, 4, 5, 6,
7, increase the speed, 8, 9, 10, increase, 11, 12, 13, 14, 15, 16, 17, 18, 19, 20, release the hand. Take a deep breath. Breathe out from the mouth. ಮತ್ತೆ ಹಸ್ತ ತೋರಿಸಿ, ಇಂಟರ್ಲಾಕ್ ಮಾಡ್ಕೊಳ್ಳಿ, ಕೈ ಮುಂದೆ ಚಾಚಿ ನಿಧಾನವಾಗಿ ಮೇಲೆ ಎಷ್ಟು ಹೋಗುತ್ತೋ ಅಷ್ಟು ಮೇಲೆ ತಗೊಳ್ಳಿ ಮತ್ತು ನೇರ ಮಾಡಿ ಮೇಲಕ್ಕೆ ಈಜಿ. ಎಷ್ಟು ನಿಮ್ಮ ಮ್ಯಾಕ್ಸಿಮಮ್, ದಿಸ್ ಈಸ್ ಯುವರ್ ಮ್ಯಾಕ್ಸಿಮಮ್. ಇಲ್ಲಿಂದ ಫರ್ದರ್ ಬ್ಯಾಕ್ ಸ್ಟ್ರೆಚ್ ಮಾಡಬೇಕು. ಫೋಕಸ್ ಆನ್ ಓನ್ಲಿ ಯುವರ್ ಬ್ರೀತ್ ಔಟ್. ಗೊತ್ತಾಗ್ತಿದ್ಯಾ? ನನ್ನ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಇದೆಯಾ ಎಲ್ಲರಿಗೂ? ಓಕೆ, ಈಗ ಹಿಂಭಾಗಕ್ಕೆ ನೋಡಿ. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈಯಲ್ಲೇ ಇರ್ಲಿ, ಕೈ ಕೆಳಗೆ ಇಳಿಸೋ ಹಾಗಿಲ್ಲ, ನೇರವಾಗಿರ್ಲಿ. ಈಜಿ ಶರೀರವನ್ನ. ಸೆಂಟ್ರಲ್ ಕೂತಿರೋರು ಹಾಲಲ್ಲಿ, ಗೋಡೆ ಹತ್ರ ಲಾಸ್ಟ್ ಅಲ್ಲಿ ಸೆಂಟ್ರಲ್ ಇರೋರು ಗೋಡೆ ಹತ್ರ. ಎಸ್, ಟೇಕ್ ಅ ಡೀಪ್ ಬ್ರೆತ್. ಆ ಗೋಡೆ ಹತ್ರ ಒಬ್ರು ಇರೋರು ಕೇರೆ ಮಾಡ್ತಾ ಇಲ್ಲ ನೋಡಿ ಆಫೀಸರ್ ಯಾರದು. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಇಲ್ಲಿಂದನೇ ಸುಮ್ಮನೆ ಲೆಫ್ಟ್ ಟು ರೈಟ್ ನೋಡಿ. ಸ್ಟಾರ್ಟ್. 1, 2, 3, 5, 6, 7. Smile. 5, 6, 7, 8, 9. ಅಣ್ಣ ಈ ಕಡೆ ಯಾಕೆ ಸುಮ್ನೆ ಕೂತವ್ರು? ನಮ್ಮ ಅಣ್ಣ ದೊಡ್ಡಣ್ಣ, ಕೈ ಎತ್ತಿ ಅಣ್ಣ. ಕಮಾನ್. 11, 12, 13, 14, 15, 16, 17, 18, 19, 20. ಕೈ ಮೇಲೆ ಎತ್ತಿ. ಈಗ ನನ್ನ ಮುಂಭಾಗದಲ್ಲಿ 1, 2, 3ನೇ ಲೈನು, ಇಲ್ಲಿಂದ 3ನೇ ಲೈನು, ಲಾಸ್ಟ್ ಇಂದ 6ನೇವ್ರು ಸುಮ್ಮನೆ ಕೂತಿದ್ದೀರಾ ಯಾಕಪ್ಪ? ಎಸ್, ಕೈ ಎತ್ತಿ ಮೇಲೆ. ಟೇಕ್ ಅ ಡೀಪ್ ಬ್ರೆತ್. ಹಿಂದಕ್ಕೆ ಯಾಕೆ ತಿರುಗಿ ನೋಡ್ತೀರಿ? ಈ ಲೈನ್ ಅಲ್ಲಿ ಲಾಸ್ಟ್ ಇಂದ 4ನೇವ್ರು. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಇಲ್ಲಿಂದ ಸುಮ್ಮನೆ ನೋಡಿ. ಒನ್, 2, 3 ಮಾಡಿ. ಆನ್ಲೈನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ. 4, ಸೆಂಟ್ರಲ್ ಕಾಲ್ ನೀಡಿದ್ದೀರಿ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಇಲ್ಲೇ ಇರ್ಬೇಕು. ಕತ್ತು ಬಗಸ್ಕೊಂಡು ಮುಚ್ಕೊಂಡ್ರು ನಂಗೆ ಕಾಣಿಸುತ್ತೆ. ದೂರದೃಷ್ಟಿ ಜಾಸ್ತಿ ನನ್ಗೆ. ಲಾಸ್ಟ್ ಲೈನ್ ಅಲ್ಲಿ ಅಲ್ಲಿ ಅಣ್ಣವರು ಕೈ ಎತ್ತಿ ಮೇಲೆ. ಅದ ಅಣ್ಣ ಕೈ ಮುಗ್ದಂಗೆ, ಜನರೇ ದೇವರುಗಳು ಅಂತ ಕೈ ಮುಗಿತಾರಲ್ಲ, ಹಂಗಿದೆ. ಎತ್ತಿ ಮೇಲೆ, ಕೈ ಮೇಲೆ ಇನ್ನು ಹೀಗೆ ಹಸ್ತ ಮೇಲಕ್ ಚಾಚಿ. ಕೈ ಮುಗಿಬೇಡಣ್ಣ, ಬೇಡಕ್ಕ, ನಿನ್ ಸವಾಸ ಅನ್ನಂಗ ಐತದಲ್ಲಿ. ಈಗ ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಆಪೋಸಿಟ್. 1, 2, 3. ಗೋಡೆ ಹತ್ರ ಇರೋ ಏನ್ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ನೀವು? 3, 4, 5, 6, 7, 8, 9, 10, 11, 12. ನೋ ಶಬ್ದ. 13. ಯಾಕಣ್ಣ? 14, 15, 16, 17, 18, 19, 20. ಹ್ಯಾಂಡ್. ನಾವು ಯೋಗ ಮಾಡ್ತಾ ಇಲ್ಲ, ಯಾಕಂದ್ರೆ ಯೋಗ ಯಾರಿಗೂ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ನಾನು ಯೋಗ ಬಿಟ್ಬಿಟ್ಟಿದ್ದೀನಿ. ಯೋಗ ಮಾಡ್ತಾ ಇದ್ದೀವಾ? ಇಲ್ಲ. ನಾವೇನ್ ಮಾಡ್ತಾ ಇದೀವಿ? ಬ್ರೀತ್, ಬಿಕಾಸ್ ಯು ಆರ್ ಆಲ್ ಮೈ ಬ್ರೀತ್. ನಾವು ನೀವೆಲ್ಲ ನನ್ನ ಉಸಿರು. ಇವಾಗ ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್, ಬ್ರೀತ್ ಇನ್, ಬ್ರೀತ್ ಔಟ್. ವೆರಿ ಗುಡ್. ಆಲ್ ಆರ್ ಫೈನ್? ಆರ್ ಯು ಶ್ಯೂರ್? ಓಕೆ. ಈಗ ಮಂಡಿಯನ್ನ ಇಟ್ಕೊಂಡು ಸೈಡ್ ವ್ಯೂ ನಲ್ಲಿ ತೋರಿಸ್ತೀನಿ. ನೀವು ಅಲ್ಲಿಂದನೇ ಮಾಡಿ. ಮಂಡಿ ಹೀಗೆ ಇಟ್ಕೊಂಡು ನೋಡಿ. ಹಂಚ್ ಯುವರ್ ಬ್ಯಾಕ್. ಓಕೆ, ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್.
Okay, one count, one movement. One count, one movement, one breath. Start ಮಾಡಿ. 1, 2, 3, 4, 5, 6, 7, 8, 9, 10. Okay, ಈಗ opposite. 1, 2, 3, 4, 5, 6, 7, 8, 9, 10. Center relax. Take a deep breath. Breathe out from the mouth. Very good. ಬಲಹಸ್ತ ತೋರಿಸಿ. ಬಲಹಸ್ತ, ರೈಟ್ ಪಾಮ್. ಈ ರೈಟ್ ಪಾಮ್ ಅನ್ನ ನೋಡಿ, ಹೆಬ್ಬೆರಳು ಒಳಭಾಗಕ್ಕೆ ಬರಬೇಕು. ಕಂಕಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಹೀಗೆ ಗಟ್ಟಿಯಾಗಿ ಟೈಟ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಮತ್ತೆ ಹೆಬ್ಬೆರಳು ಒಳಭಾಗಕ್ಕೆ ಬೆರಳಿನಿಂದ ಹೀಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡಿ. 1, 2, 3, 4. ಹಿಂಗಂದ್ರೆ ಯೂಸ್ ಇಲ್ಲ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Down. Take a deep breath. Breathe out from the mouth. Left. ಎಡ ಹಸ್ತ. ಲಾಕ್ ಯುವರ್ ರೈಟ್ ಅಂಡರ್ ಆರ್ಮ್. ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮುಷ್ಟಿ ಇಟ್ಕೊಳ್ಳಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. Breathe out from the mouth. ಕಾಲ್ ನೋವ್ತಾ ಇದೆಯಾ? ಹೂ ಅನ್ನೋರು ಕೈ ಎತ್ತಿ ನೋಡೋಣ. ಕಾಲ್ ನೋವಾಗ್ತಾ ಇದೆ ಕೂತು ಕೂತು. ಯಾರಿಗೆ ಕಾಲ್ ನೋವಾಗ್ತಾ ಇದೆ ನನ್ನ ಪಕ್ಕ ಬನ್ನಿ ಸ್ಟೇಜ್ ಮೇಲೆ. ಆರಾಮಾಗಿ ಬಂದ್ಬಿಡಿ. ಎಸ್, ಬನ್ನಿ, ಫ್ರೀ ಆಗಿ ಬನ್ನಿ, ಆರಾಮಾಗಿ. ರೈಟ್, ಕಾಲನ್ನ ನೀಡಿ. ಈಗ ಎಲ್ಲರೂ ಕಾಲನ್ನ ನೀಡಿ. ನಿಮ್ಮ ಶೀಟ್ ತಗೊಂಡ್ ಬನ್ನಿ. ಕೈ ಹಿಂದೆ ಇಟ್ಕೊಳ್ಳಿ. ಹೀಗೆ ಕಣ್ಣು ಮುಚ್ಚಿ. ಪಿನ್ ಡ್ರಾಪ್ ಸೈಲೆನ್ಸ್. ಯಾಕೆ ಹಿಂದೆ ತಿರ್ಗೋದು? ನಾನು ಒಬ್ರಿಗೆ ಮಾತಾಡ್ಸಿದ್ರೆ ನೀವೆಲ್ಲ ಯಾಕೆ ಹಿಂದೆ ತಿರ್ತೀರಾ? ಅದೇ ನಮ್ ಪ್ರಾಬ್ಲಮ್. We never ever focus on us. Always we focus on others. This is the problem. Okay? ನಾವ್ ಎಲ್ಲಿ ಹಿಂದುಳಿತಾ ಇದೀವಿ ಅಂದ್ರೆ ಇಲ್ಲಿ. ವಾಟ್ ಈಸ್ ಯೋಗ, ವಾಟ್ ಈಸ್ ಧ್ಯಾನ, ವಾಟ್ ಈಸ್ ಪ್ರಾಣಾಯಾಮ? ನಮ್ಮೊಳಗೆ ನಾವು ಮಾಡುವಂತಹ ಪ್ರಯಾಣ ನಿಮ್ಮ ಧ್ಯಾನ. ಈಗ ನೋಡಿ, ಧ್ಯಾನ ಅಂತ ಸುಮ್ಮನೆ ನಾವು ಕಣ್ಮುಚ್ಕೊಂಡು ಕೂರ್ಲಿಲ್ಲ. ಬರೀ ಪ್ರಾಣಾಯಾಮ ಅಂತ ಬರೀ ಉಸಿರಾಟ ಮಾಡ್ಲಿಲ್ಲ. ಬರೀ ಯೋಗ ಅಂತ ಕೆಲವು ಮೂವ್ಮೆಂಟ್ಸ್ ಮಾಡ್ಲಿಲ್ಲ. ಮೂರನ್ನು ಒಟ್ಟಿಗೆ ನಾವು ಕಂಬೈನ್ ಮಾಡ್ಕೊಂಡ್ವೋ ಇಲ್ವೋ? ಮಾಡ್ಕೊಂಡ್ವಿ ಅಲ್ಲ? ರೈಟ್. ಈಗ ಕಾಲನ್ನ ಏನ್ ಮಾಡಿ ನೋಡಿ. ಮೇನ್ ಥಿಂಗ್ ಈಸ್ ಬ್ರೀತ್. ಮೇನ್ ಥಿಂಗ್ ಈಸ್ ಬ್ರೀತ್. ಕ್ಲೋಸ್ ಯುವರ್ ಐಸ್. ಕಣ್ಣನ್ನ ಮುಚ್ಚಿ. ನಮ್ಮ ಕಣ್ಣುಗಳೇ ನಮ್ಮ ದುಶ್ಮನ್. ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ಎಸ್, ಸ್ಟಾರ್ಟ್ ಮಾಡಿ. ಚೆಕ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Very good. Take a deep breath now. Breathe out from the mouth. Good. ಕೈ ಕಟ್ಕೊಂಡ್ಬಿಡಿ. ಹೀಗೆ ಕೈಯನ್ನ ಲಾಕ್ ಮಾಡ್ಕೊಬಿಡಿ. ಹೀಗೆ ಈ ಎಡಗಾಲನ್ನ ಒಳಗ್ ತಗೊಳ್ಳಿ. ಹೀಗೆ ವಿತೌಟ್ ಹ್ಯಾಂಡ್ ಸಪೋರ್ಟ್. ಈ ಮಂಡಿ ಮೇಲಕ್ಕೆ ಬನ್ನಿ. ಬನ್ನಿ. ಓಕೆ, ನೋಡಿ ಇಲ್ಲಿಂದ ವಿತೌಟ್ ಹ್ಯಾಂಡ್ ಸಪೋರ್ಟ್ ನೆಲಕ್ಕೆ ಹೋಗಿ ಶಬ್ದ ಬ್ರೀತ್ ಔಟ್ ಆಗೋದು, ಟ್ಯಾಪ್ ಆಗೋದು ಒಟ್ಟಿಗೆ ಬರ್ತಾ ಇರ್ಬೇಕು. ಓಕೆ, ನೀವ್ ಅನ್ಕೊಂಡ್ರಿ ಇವ್ರೇನೋ ಚೆನ್ನಾಗ್ ಮಾಡ್ತಾ ಇಲ್ಲ ಅದಕ್ಕೆ ಕರೆದ್ರು. ಈಸ್ ವೆರಿ ಸಿನ್ಸಿಯರ್. ಅವ್ರಿಗೆ ನೋವಿತ್ತು, ಕೈ ರೈಸ್ ಮಾಡಿದ್ರು. ನಾನ್ ಅಧ್ಯಯನ ಮಾಡ್ಬೇಕು ಅವ್ರಿಗೆ ಏನ್ ನೋವಿದೆ, ಯಾಕೆ ನೋವಿದೆ, ಯಾಕೆ ಮಾಡಕ್ ಆಗ್ತಾ ಇಲ್ಲ. ಥರ್ಡ್ ಡೇ ಅವ್ರು ಮಾಡ್ತಾ ಇರ್ತಾರೆ. ಹೇಗ್ ಮಾಡಿದ್ರು, ಬಿಗಿನಿಂಗ್ ಕಷ್ಟ ಆಗ್ತಾ ಇತ್ತು, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಅರ್ಥ ಆಯ್ತಲ್ಲ ಎಲ್ಲಾರ್ಗು? ಓಕೆ, ಇಟ್ ಈಸ್ ನಾಟ್ ಎನಿ ನೆಗೆಟಿವ್. ರೈಟ್, ಬಾಡಿ ಸ್ಟ್ರೈಟ್. ಸ್ಟಾರ್ಟ್ ಅಗೇನ್. ಕಂಟಿನ್ಯೂ ಮಾಡಿ. 1, 2, 3, 4, 5, 6, 7, 8,
9, 10, 11, 12, 13, 14, 15, 16, 17, 18, 19, 20. ಕಾಲ್ ನೀಡಿ. ಮತ್ತೆ ಎಡಗಾಲ್ ಬಲಗಾಲ್ ಶೇಕ್ ಮಾಡಿ ನೋಡಿ. ಎಡಗಾಲ್ ಸ್ವಲ್ಪ ಹಗುರ ಅನಿಸ್ತಾ ಇದೆಯಾ ಬಲಗಾಲಿಗೆ ಹೋಲ್ಸ್ಕೊಂಡ್ರೆ? ಅನ್ನಿಸ್ತಾ ಇದೆ ಅನ್ನೋರು ಎಡಗೈ ಮೇಲೆತ್ತಿ. ಎಸ್, ಐ ಕ್ಯಾನ್ ಫೀಲ್, ನಂಗೆ ಗೊತ್ತಾಗ್ತಾ ಇದೆ. ಓಕೆ, ಕೈಯನ್ನ ಕೆಳಗಿಳಿಸಿ. ರೈಟ್, ನಿಮ್ಗೆ ಗೊತ್ತಾಗ್ತಿದೆ, ನೀವೆಲ್ಲ ಸೀನಿಯರ್ಸ್. ಥ್ಯಾಂಕ್ ಯು. ಓಕೆ, ಸೊ ನೌ ಈ ರೈಟ್ ಲೆಗ್ ಸ್ಟಾರ್ಟ್ ಮಾಡಿ. 1, 2, 3, 4. ನಿಮ್ನೆಲ್ಲರನ್ನ ಒಮ್ಮೆ ತೋರಿಸ್ಬಿಡ್ತೀನಿ ಆನ್ಲೈನ್ ಅಲ್ಲಿ ನೋಡಿ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. Breathe out from the mouth. Good. ಈಗ ಕೈ ಹೀಗೆ ಇರ್ಲಿ, ಇಲ್ಲಿಂದಾನೆ. ಓಕೆ, ಎರಡೂ ಕಾಲು ಒಳಗಡೆ ತಗೊಳ್ಳಿ. ಕೈ ಹೀಗೆ ಇರ್ಲಿ. ಎಷ್ಟು ಕಾಲು ಇಲ್ಲಿ ಬಂದ್ರೆ ಇಲ್ಲೇ ಬರ್ಲಿ, ಪರವಾಗಿಲ್ಲ. ಡು ನಾಟ್ ಕಂಪೇರ್ ವಿತ್ ಎನಿಬಡಿ. ಓಕೆ, ಹೀಗೆ ಇರ್ಲಿ. 1, 2, 3, 4, 5, 6, 7, 8, 9. ಕೈ ಕಟ್ಟಿ ಇಲ್ಲಿ. 10, 11, 12, 13, 14, 15, 16, 17, 18, 19, 20. ಹಾಗೆ ಇರಿ. ಕೈ ಮೇಲೆತ್ತಿ. ಈಗ ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14. ಮಂಟಿ ಆಡಿಸ್ಬೇಕು ಹೀಗೆ, ಸ್ವಲ್ಪ ಸ್ವಲ್ಪ ಆಡಿಸಿ. 15, 16, 17, 18, 19, 20. ವೆರಿ ಗುಡ್. ಕೈ ತೋರಿಸಿ, ಇಂಟರ್ಲಾಕ್ ಮಾಡಿ, ಬೆರಳುಗಳನ್ನ ಲಾಕ್ ಮಾಡ್ಕೊಳ್ಳಿ, ಕಾಲು ಒಳಗಡೆ ಇಟ್ಕೊಳ್ಳಿ ಸ್ವಲ್ಪ. ರೈಟ್. 1, 2. ತಲೆ ಎತ್ತಿ ಮೇಲೆ ಎಲ್ಲ ಬಾಯ್ಸ್. ಲಾಸ್ಟ್ ಅಲ್ಲಿ ಮಕ್ಕಳೆಲ್ಲ ಲಾಸ್ಟ್ ಲಾಸ್ಟ್ ಲಾಸ್ಟ್. ಹೆಡ್ ಅಪ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Sukhasana. Take a deep breath. Breathe out from the mouth. ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ. ರೈಟ್. ಬಲ ಹಸ್ತ ತೋರಿಸಿ, ಎಡ ಮಂಡಿಯನ್ನ ಹಿಡ್ಕೊಳ್ಳಿ. ಓಕೆ, ಈಗ ನೋಡಿ, ಈ ಭುಜವನ್ನ ನೀವು ನಿಮ್ಮ ಬಲ ಮಂಡಿಗೆ ತಾಗಿಸ್ಬೇಕು, ಇಲ್ಲ ಅಂದ್ರೆ ನೆಲಕ್ ತಾಗಿಸ್ಬೇಕು. ಈ ಕೈ ಬಂದು ಡಯಾಗ್ನಲ್ ಹೋಗಿ ನೆಲಕ್ ಹೋಗ್ಬೇಕು. ನೋಡಿ, 1 ಹೇಳ್ದಾಗ ಜಸ್ಟ್ ನೋಡಿ, ಮಾಡ್ಬೇಡಿ, ನೋಡಿ. ಓಕೆ, 1 ಹೇಳ್ದಾಗ 1. ಓಕೆ, 2 ಹೇಳೋವರೆಗೂ ಅಲ್ಲೇ ಇರ್ಬೇಕು. 2 ಹೇಳ್ದಾಗ ವಾಪಸ್ ಬರ್ಬೇಕು. ಇದು ನಮ್ಮ ಅಭ್ಯಾಸ. ರೆಡಿ? ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಆಯ್ತಾ? ಓಕೆ. ಎಸ್ ಮ್ಯಾಮ್ ಅನ್ನಿ ಒಂದ್ಸಲ ಜೋರ ನೋಡೋಣ. ಮಿಯಾವ್ ಅನ್ನ ಕೇಳಿಸುತ್ತೆ. ಓಕೆ, ರೆಡಿ? ಪೊಸಿಷನ್, ಹ್ಯಾಂಡ್ಸ್ ಅಪ್. 1. ಎಷ್ಟಾಗತ್ತೆ ಅಷ್ಟು ಬಾಗಿ. 2, ಕಮ್ ಅಪ್. ನೆಲಕ್ ಟಚ್ ಮಾಡಿ, ಆ ಕೈಯನ್ನ ನೆಲಕ್ ಟಚ್ ಮಾಡಿ. 3, 4, 5, 6, 7, 8, 9, 10, 11. ಅಲ್ಲೇ ಇರ್ಬೇಕು. ಹೋಲ್ಡ್ ಮಾಡಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಿಮ್ಮ ತಲೆಯನ್ನ ಕೆಳಗಡೆಗೆ ತರುವ ಮತ್ತು ಬಲಭುಜವನ್ನ ಬಲಮಂಡಿಗೆ ಟಚ್ ಮಾಡುವ ಪ್ರಯತ್ನವನ್ನ ಮಾಡಿ. 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9, 10. ಇನ್ಹೇಲ್ ಅಪ್. ಕೈ ಮೇಲೆ ತೆಗಿರಿ, ಕೆಳಗಿಳಿಸಿ.
Take a deep breath now. Breathe out from the mouth. ಎಡ ಹಸ್ತ ಈಗ ಬಲ ಮಂಡಿಯನ್ನ ಹಿಡ್ಕೊಳ್ಳಿ. ರೈಟ್ ಹ್ಯಾಂಡ್ ಡಯಾಗ್ನಲ್ ಆಗಿ ಹೋಗ್ಲಿ. ತಿರುಗಿಸಿ ಬೇಕಾದ್ರೆ ಶರೀರವನ್ನ ನೋಡಿ, ಭುಜವನ್ನ ಒಳಭಾಗ ಹೀಗೆ ತಿರುಗಿಸ್ಕೊಳ್ಳಿ. ಟ್ವಿಸ್ಟ್ ಮಾಡಿ ತಿರುಗಿಸ್ಕೊಳ್ಳಿ. ರೆಡಿ, ಪೊಸಿಷನ್, ಸ್ಟಾರ್ಟ್. 1 2 3 4 5 6 7 8 9 10 11. ಓಕೆ, ಈಗ ಎಳಿರಿ. ಎಷ್ಟಾಗತ್ತೆ ಅಷ್ಟು ಎಳಿರಿ. ಅಲ್ಲೇ ಇರಿ. 5 ಶ್ವಾಸ ಮಾಡ್ಬೇಕಲ್ಲ. ಎಳಿತಾ ಹೋಗಿ, ಎಳಿತಾ ಹೋಗಿ. ಎದೆಯನ್ನ ಆಕಾಶದ ಕಡೆಗೆ ತಿರುಗಿಸ್ತಾ ಬನ್ನಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 7 8 9 10. ನಿಧಾನವಾಗಿ ವಾಪಸ್ ಬನ್ನಿ. ಕೈಯನ್ನ ಕೆಳಗಿಳಿಸಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್. ಆಲ್ ರೈಟ್. ಈಗ ಎಲ್ಲರೂ ಕಂಪಲ್ಸರಿ ಹೀಗೆ ವಜ್ರಾಸನ ಸ್ಥಿತಿಗೆ ಬನ್ನಿ. ಲಾಸ್ಟ್ ಇವತ್ತು ನಿಮ್ಗೆಲ್ಲ ಇಂಟ್ರೊಡಕ್ಷರಿ ಸೆಷನ್ ಇದು. ಓಕೆ, ನಾಳೆ ಯೋಗ ಅಭ್ಯಾಸ ಮಾಡೋದಕ್ಕೆ ಮತ್ತು ನಿಮಗೆ ಶ್ವಾಸದ ಸೆಷನ್ ಕೂಡ ಆಯ್ತು. ಓಕೆ, ನೋಡಿ ಹೀಗೆ ವಜ್ರಾಸನ ಬಂದಿದ್ದೀರಿ. ವಜ್ರಾಸನದಲ್ಲಿ ಈಗ ನಿಮ್ಮ ಎಲ್ಬೋ ಇದೆಯಲ್ಲ, ಎಲ್ಬೋವನ್ನ ಮಂಡಿಗೆ ಟಚ್ ಮಾಡಿ ನೆಲದ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀರಾ? ಈಗ ತಲೆ ಎತ್ತಿ ಮೇಲೆ. ನಾಲ್ಗೆಯನ್ನ ಹೊರ ಚಾಚಿ. ಎಷ್ಟಾಗತ್ತೆ ಅಷ್ಟು. ಎಲ್ಲೆಲ್ಲೋ ನಮ್ ನಾಲ್ಗೆ ತೋರ್ಸಿರ್ತೀವಲ್ಲ, ಈಗ ತೋರ್ಸ್ಬೇಕು. ಓಕೆ, ಶರೀರ ಶೇಕ್ ಆಗ್ಬಾರ್ದು. ನಾಲ್ಗೆ ಒಳ ಹೋಗಿ ಹೊರ ಬರ್ತಾ ಇರ್ಬೇಕು. ನಾಲ್ಗೆಯಿಂದ ಉಸಿರಾಟ ಮಾಡ್ಬೇಕು. 1 2 3 4. ಹಸ್ತ ಊರ್ಬೇಕು. ನೆಲಕ್ಕ ಹಸ್ತ ಊರಿದ್ರೆ ಭೂಮಿಯೊಳಗಿರುವಂತಹ ಎಲ್ಲ ವಿಸ್ಮಯಕಾರಿ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹಕ್ಕೆ ಬರುತ್ತೆ. ಮಾಡಿ. ಸೌಂಡ್ ಯಾರ್ದು ಬರ್ತಾ ಇಲ್ಲ, ನಾಲ್ಗೆ ಯಾರ್ದು ಕಾಣ್ತಾ ಇಲ್ಲ. ಬರ್ಲಿ 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 ಬರ್ಲಿ. ಹಾಗೇ ಇರಿ, ಹಾಗೇ ಇರಿ. ಅಲ್ಲಿಂದನೇ ನೋಡಿ ಉಸಿರು ತಗೋಬೇಕು ಎಲ್ಲರೂ. ಓಕೆ, ಈಗ ತಗೊಂಡು ನಾನು ಹೇಳ್ತೀನಿ ಆಯ್ತಾ. ಬ್ರೀತ್ ಇನ್, ಔಟ್, ಬ್ರೀತ್ ಇನ್, ಬ್ರೀತ್ ಇನ್. ವೆರಿ ಗುಡ್. ಅಲ್ಲಿಂದ ನಿಧಾನವಾಗಿ ಶರೀರವನ್ನ ಮೇಲೆತ್ತಿ ಹೀಗೆ ಇದೇ ಸ್ಥಿತಿಲಿ ನಿಮ್ಮ ಸೊಂಟ ಎಷ್ಟಗಳ ಇದೆ ಅಷ್ಟಗಳ ಮಂಡಿಯನ್ನ ಅಗಲ ಮಾಡಿ. ಓಕೆ, ನೋಡಿ ಇಲ್ಲಿಂದ ಈಗ 1 ಬ್ರೀತ್ ಇನ್, ಹೆಡ್ ಅಪ್, 2 ಬ್ರೀತ್ ಔಟ್, ಸೆಕೆಂಡ್. ನಿಮ್ಮ ಗಲ್ಲ ಎದೆತ್ತಾಗ್ಬೇಕು. ನಿಮ್ಮ ಹಿಪ್ಪನ್ನ ಒಳಭಾಗ ಕೆಳ್ಕೋಬೇಕು. ರೆಡಿ, 1 ಬ್ರೀತ್ ಇನ್, ತಲೆ ಎತ್ತಿ ಸೊಂಟ ಒಳಗಡೆ ಒತ್ತಿ ನಿಮ್ಮ ಹಿಪ್ಪನ್ನ ಮೇಲು ಕೇಳ್ಕೊಳ್ಳಿ. 2 ಬ್ರೀತ್ ಔಟ್, 3 ಬ್ರೀತ್ ಇನ್ ಅಪ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್ ಅಪ್, 6 ಬ್ರೀತ್ ಔಟ್, 7 8 9 10 11 12 13 14 15 16 17 18 19 20. ವೆರಿ ಗುಡ್. ಮುಂದೆ ನೋಡಿ. ಈಗ ಇಲ್ಲಿಂದ 1 ಹೇಳಿದಾಗ 1 ಬ್ರೀತ್ ಇನ್, ಲೆಫ್ಟ್ ಹ್ಯಾಂಡ್ ಮೇಲ್ ಹೋಗ್ಲಿ, ಮೇಲ್ ನೋಡಿ. 2 ಹೇಳಿದಾಗ ಎಡಗೈಯನ್ನ ಕೆಳಗಿಳಿಸಿ ಬ್ರೀತ್ ಔಟ್ ಮಾಡ್ಬೇಕು. ರೆಡಿ, ಪೊಸಿಷನ್. 1 ಲೆಫ್ಟ್ ಹ್ಯಾಂಡ್ ಅಪ್, ಲುಕ್ ಅಪ್, ಬ್ರೀತ್ ಒಳಗಡೆ ಇರ್ಲಿ. 2 ಬ್ರೀತ್ ಔಟ್, ಹ್ಯಾಂಡ್ ಡೌನ್. 3 ಬ್ರೀತ್ ಇನ್ ಅಪ್,
ಎಡಗೈ ಮೇಲೆ ಹೋಗ್ಲಿ. 4 breathe out. 5 breathe in. 6 breathe out. 7 breathe in. 8 breathe out. 9 breathe in. 10 breathe out. 11 ಅಲ್ಲೇ ಇರಿ, ಅಲ್ಲೇ ಬ್ರೀತ್ ಔಟ್ ಮಾಡಿ, ಅಲ್ಲೇ 5 ಶ್ವಾಸ. 1 breathe in, ಅಲ್ಲೇ ಇರಿ. 2 breathe out, ಬಾಯಿ ಬಿಡಬಾರ್ದು. 3 breathe in, ಬ್ರೀತ್ ಇನ್ ಮಾತ್ರ ಕೊಟ್ಟಿದ್ದೀನಿ. 4 breathe out, ಅಲ್ಲೇ ಇರ್ಬೇಕು ಬಾಯ್ಸ್. 5 ಮೇಲ್ ನೋಡಿ ಹಾಲಲ್ಲಿರೋರು. 6 7 8 9 10. ಎಡಗೈ ಕೆಳಗಡೆಗಿಳಿಸಿ. ಈಗ ಬಲಗೈಯಿಂದ ಅಭ್ಯಾಸ ಮಾಡೋಣ. ಸ್ಟಾರ್ಟ್ ಮಾಡಿ. 1 breathe in, 2 breathe out, 3 breathe in, 4 breathe out, 5 breathe in, 6 7 8 9 10 11. ರೈಟ್ ಹ್ಯಾಂಡ್ ಅಪ್. 5 ಶ್ವಾಸ ಮಾಡಿ. 1 breathe in, 2 breathe out, 3 breathe in, 4 breathe out, 5 breathe in, 6 breathe out, 7 breathe in, 8 breathe out, 9 breathe in, 10 breathe out. Breathe in and right hand down. Breathe out. Now 1 left hand, everyone, come on. 2 right hand, 3 left hand, 4 5 hand, 6 right hand, 7 8 9 10 11 12 13 14 15 16 17 18 19 20. Center relax. Take a deep breath. Breathe out from the mouth. Look forward. Body straight. From here, ನಿಮ್ಮ ಎಡಗೈಯನ್ನ ಮುಂಭಾಗಕ್ಕೆ ರೊಟೇಷನ್ ಮಾಡಬೇಕು. ಮತ್ತು ಇನ್ನೊಂದು ಸ್ಮಾಲ್ ಕರೆಕ್ಷನ್ ನೋಡಿ. ಹಿಂಭಾಗಕ್ಕೆ ಅಂದ ತಕ್ಷಣ ನಮ್ಗೆ ಗೊತ್ತಿಲ್ಲದೆ ಬಾಡಿ ಹಿಂಗೋಯ್ತು, ಹೀಗೆ ಹೇಳ್ತು, ಹೀಗ್ ಮಾಡಕ್ ಹೋಯ್ತು. ಕೈ ಹೀಗೆ ಇರ್ಬೇಕು, ವ್ಯಾಘ್ರಾಸನ ಪೋರ್ಷನ್ ಅಲ್ಲೇ ಇರ್ಬೇಕು, ಹೀಗೆ ಇರ್ಬೇಕು. ಓಕೆ, ಇಲ್ಲಿ ನನ್ನ ಸೊಂಟವನ್ನ ಗಮನಿಸಿ. ಈಗ ಹೀಗೆ ಹೀಗಿರ್ಬಾರ್ದು, ಫುಲ್ ಡೌನ್ ಮಾಡ್ಬೇಕು, ಹಿಪ್ ಅಪ್ ಆಗಿರ್ಬೇಕು. ಮುಂಭಾಗಕ್ಕೆ ಪ್ರಾರಂಭ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. Same hand back start. 1 2 3 ಎಡಗೈ ಎಡಗೈ ಎಡಗೈ. 4 5 6 7 8 back back. 9 10 11 12 13 14 15 16 17 18 19 20. Very good. Switch to right hand. Take a deep breath. Breathe out from the mouth. ಓಕೆ, ಸುಖಾಸನದಲ್ಲಿ ಕೂತಿರೋರು ಈಗ ಯಾಕೆ ಕೂತಿದ್ದೀರಿ? 2-3 ಜನ ಕೂತ್ಕೊಳ್ಳೆ ಹೀಗೆ ಮಾಡಿ. ಓಕೆ, ರೆಡಿ ಅದರ್ಸ್? ಯಾರು ಎಕ್ಸ್ಕ್ಯೂಸ್ ತಗೋಬೇಡಿ. ಡೋಂಟ್ ಗಿವ್ ಅಪ್. ಇಸ್ ಅ ಚಾಲೆಂಜ್ ಫಾರ್ ಯು. ಕಂಪ್ಯಾರಿಸನ್ ಯೋರ್ಸೆಲ್ಫ್. ಡು ನಾಟ್ ಕಂಪೇರ್ ವಿತ್ ಎನಿಬಡಿ. ರೆಡಿ, ಸ್ಟಾರ್ಟ್. ರೈಟ್ ಹ್ಯಾಂಡ್. 1 2 3 4 5 6 7 8 9 10 11 12 13 14 15 16 17 18 19 20. ಜಸ್ಟ್ ಫಾರ್ವರ್ಡ್ ಮಾಡಿದ್ರ ಬ್ಯಾಕ್ ಮಾಡಿದ್ರ?
ಓಕೆ, ಈಗ ಬ್ಯಾಕ್ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ಕೈಯನ್ನ ಮುಂದೆ ನೀಡಿ, ಹಣೆಯನ್ನ ನೆಲಕ್ಕೆ ಚಾಚಿ, ದೀರ್ಘವಾದ ಶ್ವಾಸ ತಗೊಳ್ಳಿ ಮೂಗಲ್ಲಿ. ಲಾಸ್ಟ್ ಅಲ್ಲಿ ಸುಮ್ನೆ ಏನ್ ಗೊತ್ತಾ, ಆಸಕ್ತಿ ಇಲ್ದೇ ಇರೋರು ಮಾತ್ರ ಆತರ ಕುತ್ಕೊಳ್ಳೋದು. ಆಸಕ್ತಿ ಇದ್ರೆ ಮಲಗಿದ್ರಾದ್ರೂ ನೀವು ಮಾಡೇ ಮಾಡ್ತೀರಿ. ಸ್ಟ್ರೆಚ್ ಮಾಡಿ, ಹ್ಯಾಂಡ್ ಫಾರ್ವರ್ಡ್, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್. ಅಲ್ಲೇ ಇರಿ, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಯಾರಿಗೆಲ್ಲ ಹಿಪ್ಪು ಹಿಮ್ಮಡಿಗೆ ತಾಗ್ತಾ ಇಲ್ಲ, ಎಲ್ಲರೂ ಹಿಮ್ಮಡಿ ಮೇಲೆ ನಿಮ್ಮ ಹಿಪ್ಪನ್ನ, ದಟ್ ಈಸ್ ಯುವರ್ ಲಗೇಜ್, ಆ ಲಗೇಜ್ ಅನ್ನ ನಿಮ್ಮ ಹಿಮ್ಮಡಿ ಮೇಲೆ ಕೂರ್ಸಿ, ಬೆಟ್ಟ ಎತ್ತದಂಗೆ ಎತ್ತೋದಲ್ಲ ಮೇಲೆ. ಮಂಡಿಗೆ ಮಂಡಿ ಜೋಡ್ಸಿದೀರಾ? ಓಕೆ, ನಿಮ್ಮ ಹಿಪ್ಪನ್ನ ಮಂಡಿಗೆ ತಾಕ್ಸಿ, ಕೈ ಮುಂದೆ ಚಾಚಿ, ಹಣೆ ಯಾರ್ದು ಟಚ್ ಆಗಿಲ್ಲ, ಟಚ್ ಮಾಡೋ ಪ್ರಯತ್ನ, ಕೊನೆ ಪಕ್ಷ ಹಿಪ್ ಎತ್ತಿ ಆದ್ರೂ ಸರಿ ಹಣೆ ನೆಲಕ್ಕೆ ಟಚ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ಅಲ್ಲಿಂದ ಎಲ್ಲರೂ ಹಣೆ ಮೇಲೆತ್ತಬಾರ್ದು, ಹಣೆಯನ್ನ ಮೇಲೆತ್ತದೆ, ಎಡಗೈಯನ್ನ ಕಿವಿಯ ಪಕ್ಕದಲ್ಲೇ ಮೇಲೆತ್ತಿ. 1, ಇಲ್ಲೇ ಹೋಲ್ಡ್ ಮಾಡ್ಬೇಕು, ಹಾಗೆ ಇರ್ಲಿ, ನೇರವಾಗಿರ್ಲಿ. 1, ಹಾಗೆ ಇರ್ಬೇಕು, ನೇರವಾಗಿರ್ಬೇಕು. 2 3 4 5, ಹೋಲ್ಡ್ ಮಾಡಬಾರ್ದು ಕೈ. 6 7 8 9 10. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಹ್ಯಾಂಡ್ ಡೌನ್, ರೈಟ್ ಹ್ಯಾಂಡ್ ಲಿಫ್ಟ್ ಅಪ್. 1. ಓಕೆ, ಇಲ್ಲಿ ನೋಡಿ, ಎಲ್ರು ಹಿಂಗ್ ಇಟ್ಕೊಂಡಿದ್ದೀರಾ. ಇದೊಂಥರ ಇದೇನಿದು, ಏನಂತೀರಾ ಇದು? ಏನು ಎಲ್ಲಿ ತೋರಿಸ್ತೀರಿ ನೀವು? ಅದನ್ನ ತೋರಿಸ್ತಾ ಇದೆ ಇವಾಗ. ಓಕೆ, ಸೊ ಈಗ ನಮಗ್ ಬೇಕಾಗಿರೋದು ಹೀಗೆ ಸ್ಟ್ರೆಚ್ ಮಾಡಿ. ಓಕೆ, ಕೈ ಮೇಲೆತ್ತಿ. 1 2, ಆಡಿಸ್ಬಾರ್ದು, ತಲೆ ಟಚ್ ಆಗಿರ್ಬೇಕು, ನೆಲಕ್ಕೆ ಟಚ್ ಆಗಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ಇವಾಗ 5 6 7 8 9 10. ಓಕೆ, ಮತ್ತೆ ಹಿಂದೆ ವಾಪಸ್ ಹೋಗಿ, ಕೈಯನ್ನ ಕೆಳಗಿಳಿಸಿ, ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ನೋಡಿ, ವೆರಿ ಸಿಂಪಲ್. ಎಲ್ರಿಗೂ ಇಷ್ಟ ಅಲ್ಲ ಮಲಗೋದು. ಇಲ್ಲಿಂದ ಸುಮ್ಮನೆ ನಾನು 1 ಹೇಳ್ತೀನಿ, 1 ಹೇಳ್ದಾಗ ನೋಡಿ, ಇಲ್ಲಿ ಉಸಿರು ತಗೊಳ್ತೀರಿ, ಉಸಿರು ಬಿಟ್ಟು ಸುಮ್ಮನೆ ಇಡೀ ಶರೀರವನ್ನ ನೆಲದ ಮೇಲೆ ಮಲಗಿಸ್ತೀರಿ. ಓಕೆ, ಮತ್ತೆ 2 ಹೇಳ್ತೀನಿ, ಬ್ರೀತ್ ಇನ್ ಬ್ರೀತ್ ಔಟ್. 4 ಹಂತವನ್ನ ದಾಟ್ಬೇಕಿಲ್ಲಿ. ಇನ್ನೊಂದ್ಸಲ ನೋಡಿ, 1 ಹೇಳಿದಾಗ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, 1ಗೆ ಇಲ್ಲಿ ಬರ್ತೀವಿ, 2ಗೆ ವಾಪಸ್ ಹೋಗ್ತೀವಿ. ಇಷ್ಟೇ ನಮ್ ಕೆಲಸ. ರೆಡಿ, ಪೊಸಿಷನ್. ವಾಪಸ್ ಶಶಾಂಕಾಸನದಲ್ಲಿ ಇರಿ ಎಲ್ಲರೂ. ಗೋ ಬ್ಯಾಕ್ ಟು ಶಶಾಂಕಾಸನ. ರೆಡಿ. 1, ಸಾಷ್ಟಾಂಗ, ಯಾರು ಮಾತಾಡಬಾರ್ದು. ಹೊಟ್ಟೆ ಹೊಕ್ಕಳ ಸಂಪೂರ್ಣವಾಗಿ ನೆಲದ ಮೇಲೆ ಇರ್ಬೇಕು. ಫೋರ್ ಹೆಡ್. 2, ಬ್ಯಾಕ್ ಟು ಶಶಾಂಕ. ಎಲ್ರು ಒಟ್ಟಿಗೆ ಮಾಡಿ. ವಿಡಿಯೋ ಆಗ್ತಾ ಇದೆ, ಚೆನ್ನಾಗಿ ಮಾಡಿ. ನೀವು ಒಬ್ರು ಮಿಸ್ಟೇಕ್ ಮಾಡಿದ್ರು ನಾವಲ್ಲಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ನಲ್ಲಿ ನಿಮ್ಮನ್ನ ಹಿಡಿತೀವಿ. ಹಾಗಾಗಿ ಪ್ರತಿಯೊಬ್ರು ಮಾಡಿ. ವಿಡಿಯೋ ಕ್ಲಿಪ್ ಆಗ್ತಾ ಇದೆ, ಚೆನ್ನಾಗಿ ಮಾಡಿ. ರೆಡಿ. 1, ಕಾಲು ಕೈ ಶರೀರ ಎಲ್ಲ ಮಲಗಿಸ್ಬಿಡ್ಬೇಕು, ಸಡಿಲ ಮಾಡಿ, ಸ್ಟ್ರೆಚ್ ಮಾಡ್ಬೇಕು ಚೆನ್ನಾಗಿ. 2, ಗೋ ಬ್ಯಾಕ್. ಉಸಿರು ತಗೊಂಡ್ರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. 3, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. 4, breathe in and breathe out. 5, breathe in and breathe out. 6, breathe in and breathe out. 7, breathe in and breathe out. 8, breathe in and breathe out. 9, breathe in and breathe out. 10, breathe in and breathe out. 11, breathe in and breathe out. 12, breathe in and breathe out. ಶ್ವಾಸ ಶಬ್ದ ಬರ್ತಾ ಇಲ್ಲ. 13, breathe in and breathe out. 14, breathe in and breathe out.
15, breathe in and breathe out. 16, breathe in and breathe out. 17, breathe in and breathe out. 18, breathe in and breathe out. 19, breathe in and breathe out. ಓಕೆ, ಅಲ್ಲೇ ಇರಿ, 19 ಅಲ್ಲೇ ಇರಿ. ಈಗ ಅಲ್ಲಿಂದ ಜಸ್ಟ್ ಹಾಗೆ ನೋಡ್ಕೊಳ್ಳಿ. ಈಗ ಇಲ್ಲಿದ್ದೀರಿ, ಓಕೆ. ಇಲ್ಲಿಂದ ಜಸ್ಟ್ ಗಮನಿಸ್ಕೊಳ್ಳಿ. ಓಕೆ, ಇದನ್ನ ಈಗ ನೀವು ಸರ್ಪ, ಓಕೆ, ಶ್ವಾಸ, ಭುಜಂಗ ಶ್ವಾಸ. ಎಲ್ಬೋ ನೇರ ಆಗ್ಬಾರ್ದು. ಮೇಲ್ ಹೋಗುವಾಗ ಬ್ರೀತ್ ಇನ್, ಕೆಳಗ್ ಬರುವಾಗ ಬ್ರೀತ್ ಔಟ್. ಓಕೆ, ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹೆಡ್ ಅಪ್, ಹೆಡ್ ಅಪ್. ಇಲ್ಲಿಂದ ಹೀಗೆ ಇರಿ. ಈಗ ಎಲ್ಬೋವನ್ನು ನೇರ ಮಾಡಿ. ಹೀಗೆ ಸಂಪೂರ್ಣವಾಗಿ ಎಲ್ಬೋ ನೇರ ಮಾಡಿ. ಹೆಡ್ ಹಿಂದೆ ತಗೊಳ್ಳಿ. ಹಿಂದೆ ಬ್ಯಾಕ್ ಸೈಡ್ ನಲ್ಲಿ ಸುಮ್ಮನೆ ಕಾಲನ್ನು ಹೀಗೆ ಆರಿಸಿ. ಈ ಪೆಲ್ವಿಸ್ ಬಂದು ನೆಲಕ್ಕಾಗ್ಬೇಕು, ಹೊಟ್ಟೆ ಹಾಗೆ. ಈಗ ಕಾಲಾಡಿಸ್ಬೇಕು. 1, 2, ಬ್ರೀತ್ ಕೊಡ್ಬೇಕು. 2, 3, 4. ಹಿಂದೆ ತಿರುಗಬಾರ್ದು. ಯಾಕಪ್ಪ? ಎಲ್ಬೋ ಸ್ಟ್ರೇಟ್ ಮಾಡಿ ಅಂತ ತಾನೇ ಹೇಳ್ದೆ. ಎಲ್ಬೋ ಯಾಕೆ ನೆಲದ ಮೇಲೆ ಇಟ್ಟಿದ್ದೀರಿ? ಸ್ಟ್ರೇಟ್ ಮಾಡಿ. ಹೀಗೆ ಮುಂಭಾಗದಲ್ಲಿ ಮಾಡಿದ್ದಾರೆ ನೋಡಿ, ಸಾಹೇಬ್ರು ಮಾಡಿದ್ದಾರೆ, ಹಾಗೆ ಮಾಡಿ ಎಲ್ರು. 11, 12, 13, 14, 15, 16, 17, 18, 19, 20. ಓಕೆ, ಸೊ ಅಲ್ಲಿಂದ ನೋಡಿ, ನೋಡ್ಕೊಳ್ಳಿ. ಈಗ ಈ ಸ್ಥಿತಿಗೆ ಬರ್ತೀರಿ. ಓಕೆ, ಪರ್ವತದ ಆಕಾರ ಅಂತ ಹೇಳ್ತೇವೆ, ಮೌಂಟೇನ್ ಪೋಸ್ಚರ್ ಅಂತ ಹೇಳ್ತೇವೆ, ಅಥವಾ ಭೂಧರಾಸನ ಅಂತ ಹೇಳ್ತೇವೆ. ಇಲ್ಲಿ ನಮ್ಮ ಹಣೆಯನ್ನ ನೆಲಕ್ಕಾಗಿಸ್ಬೇಕು ನೋಡಿ. 1 ಹೇಳಿದಾಗ 1, 2, 1, 2. ಓಕೆ, ಪೊಸಿಷನ್ ಬನ್ನೀಗ. ಪರ್ವತಾಸನ ಸ್ಥಿತಿಗೆ ಹೋಗಿ. ರೆಡಿ? 1, 1, 1. ಇವಾಗ ಮುಂದೆ ಮುಂದೆ ಹೋಗಿ. ಎಸ್, ಇಲ್ಲ ಇಲ್ಲ, ಬಾಡಿ ಎತ್ತಬೇಕು. ಇಲ್ಲ, ಟಚ್ ಆಗೋ ಹಾಗಿಲ್ಲ, ಟಚ್ ಆಗಬಾರ್ದು. ಇದೆ, ಮೇಲ್ ನೋಡಿ ಹಾಗೆ. 2, ರೋಲ್ ಬ್ಯಾಕ್. 3, ಅಪ್. 4, 5, 6, 7, 8, 9, 10, 11, 12, 13, 14, 15, 16, 17, 18, 19. 19 ಅಲ್ಲೇ ಇರ್ಬೇಕು. ಯಾರು ಬಾಡಿಯನ್ನು ಕೆಳಗಿಳಿಸಬಾರ್ದು. ಓಕೆ, ಹೀಗೆ ಇರ್ಬೇಕು. ಹಿಪ್ ಡೌನ್ ಆಗ್ಬೇಕು ಸ್ವಲ್ಪ. ಓಕೆ, ತಲೆ ಎತ್ತಿರ್ಬೇಕು. ಹೀಗೆ ಇರಿ. 20 ಕೌಂಟ್. 1, 2, 3. ಹಸ್ತ ಬೆರಳು ಬಿಟ್ಟು ಇನ್ನೇನು ನೆಲಕ್ಕಾಗಿರ್ಬಾರ್ದು. 4, 5, 6, 7. ಹೋಲ್ಡ್ ಮಾಡ್ಬೇಕು. 8, 9, 10, 9, 8, 7, 6, 5, 4, 3, 2, 1. ವೆರಿ ಗುಡ್. ಈಗ ವಾಪಸ್ ಹೋಗಿ. ಇಲ್ಲಿ 5 ಶ್ವಾಸ. 1, ಬ್ರೀತ್ ಇನ್. 2, breathe out. 3, breathe in. 4, 5. ಭೂಧರಾಸನ ಮೌಂಟೇನ್ ಪೋಸ್ಚರ್ ಹೋಲ್ಡ್ ಮಾಡಿ. ಹಾಲಲ್ಲಿರೋರು 5, 6, 7, 8, 9, 10. ಹಾಗೆ ಇರಿ. ಅಲ್ಲಿಂದ ನಿಮ್ಮ ಹಾಗೆ ಇರಿ, ಹಾಗೆ ಇರಿ. ಬಲಗಾಲನ್ನ ತೆಗೆದು 2 ಕೈಗಳ ಮಧ್ಯ ಇಟ್ಕೊಳ್ಳಿ. ಬಲಗಾಲನ್ನ
ಓಕೆ, ಹೀಗಿದ್ದೀರಿ. ಈಗ ಇಲ್ಲಿಂದ ತಲೆ ಎತ್ತಿ. ಓಕೆ, ಸೈಡ್ ವ್ಯೂ ನೋಡಿ. 1 2. ಯಾಕೆ ಮಾತಾಡೋದು? ಇಷ್ಟೊತ್ತವರೆಗೂ ಚೆನ್ನಾಗಿ ಮಾಡಿದ್ದೀರಿ. 3 4. ಹೆಡ್ ಅಪ್ ಮಾಡಿ. ಹೆಡ್ ಅಪ್, ಹೆಡ್ ಅಪ್. 4 5 6 7 8 9 10. ಓಕೆ, ಕಾಲ್ ಬದಲಾಯಿಸ್ಕೊಳ್ಳಿ. ಈಗ ಬಲಗಾಲ್ ಹಿಂದೆ ಹೋಗ್ಲಿ, ಎಡಗಾಲ್ ಮುಂದೆ ಬರ್ಲಿ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15. Head up. 16 17 18 19 20. ಮುಂದಿನ ಕಾಲಿಗೆ ಹಿಂದಿನ ಕಾಲಂತಂದು ಸೇರಿಸಿ. ಓಕೆ, ಇಲ್ಲಿಂದ ನೋಡಿ ಮುಂದೆ ಬಾಗ್ಬೇಕು. ಓಕೆ, ಸಾಧ್ಯ ಆದವರು ಯಾರಿಗೆ ಬೆರಳು ಟಚ್ ಆಗ್ತಾ ಇಲ್ಲ, ಹಸ್ತ ಟಚ್ ಆಗ್ತಾ ಇಲ್ಲ, ಮಂಡಿಯನ್ನ ಬೆಂಡ್ ಮಾಡಿ ಹಸ್ತ ಊರಿ. ಆಗವರೆಲ್ರು ಹಸ್ತ ಊರಿ ತಲೆಯನ್ನ ಟಚ್ ಮಾಡಿ ಹೋಲ್ಡ್ ಮಾಡಿ 5 ಶ್ವಾಸ ಮಾಡಿ. 1 2. ಪಾದಹಸ್ತಾಸನ ಮಾಡಿ. 12th battalion ಪಾದಹಸ್ತಾಸನ. 3 4 5. ಎಸ್, ಪಾದಹಸ್ತಾಸನ ಮಾಡಿ. 6 7 8 9 10. ರೆಡಿ. ಇನ್ಹೇಲ್ ಆಲ್ ದ ವೇ, ಹ್ಯಾಂಡ್ಸ್ ಅಪ್. ಕೈ ಮೇಲ್ ತೆಗಿರಿ. ದೇಹವನ್ನ ಫುಲ್ ಈಜಿ ಮೇಲೆ ಎಳಿರಿ. ದೇಹವನ್ನ ಮೇಲೆ ಈಜಿ. ಬ್ರೀತ್ ಔಟ್ ಮಾಡ್ತಾ ಮುಂದೆ ಬಾಗಿ. Breathe in. 1 up, 2 down, down, down. 3 up, 4 down, 5 up, 6 7 8 9 10 11 12 13 14 15 16 17 18 19 20. Hand down ಅಷ್ಟೇ. Take a deep breath. Breathe out from the mouth. Hand on the trunk. ನಿಮ್ಮ ಸೊಂಟ ಎಷ್ಟರಲ್ಲ ಇದೆ ಅಷ್ಟರಲ್ಲ ಕಾಲಿಟ್ಕೊಳ್ಳಿ. ಓಕೆ, ಟ್ರಂಕ್ ರೊಟೇಷನ್ ಮಾಡಿ. ನೋಡಿ, ನನ್ನ ಶ್ವಾಸದಲ್ಲಿರೋ ಸ್ಟ್ರೆಂತ್ ನಿಮ್ಮ ಶ್ವಾಸದಲ್ಲಿ. ಹಿಪ್ ಹಿಂದೆ ಹೋಗುವಾಗ ಬ್ರೀತ್ ಇನ್ ಮಾಡಿ, ಮುಂದಕ್ಕೆ ತಳ್ಳುವಾಗ ಬ್ರೀತ್ ಔಟ್ ಮಾಡಿ. ಆಪೋಸಿಟ್. 1 2 3 4 5 6 7 8 9 10. ಹೀಗೆ ಸೊಂಟದಿಂದ ಸ್ವಲ್ಪ ಸೈಡ್ ಮೇಲೆ ಕೈ ಇಟ್ಕೊಳ್ಳಿ. ಎಡಭಾಗಕ್ಕೆ ಮಾತ್ರ, ಬಲ ಹಸ್ತದಲ್ಲಿ ಇಟ್ಕೊಂಡು ಎಡಭಾಗಕ್ಕೆ. 1 2 3 4 5 6 7 8 9 10. ಈಗ ಕೈ ಬದಲಾಯಿಸ್ಕೊಳ್ಳಿ. ಪೊಸಿಷನ್ ಚೇಂಜ್. ಬರೀ ಹಿಪ್ ಮಾತ್ರ, ಈ ಭಾಗ ಮಾತ್ರ ಹೋಗ್ಬೇಕು, ಬಾಡಿ ಮೂವ್ ಆಗಬಾರ್ದು. 1 2 3 4 5 6 7 8 9 10. ಓಕೆ, ಕೈ ಸುಮ್ಮನೆ ಹಿಂಗೆ ಶೋಲ್ಡರ್ಗೆ ಇಟ್ಕೊಳ್ಳಿ. ಸುಮ್ಮನೆ ಫ್ರೀ ಮಾಡಿ. ಲೇಜಿ ಮೂವ್ಮೆಂಟ್ಸ್. ಓಕೆ, ಸ್ಟ್ರೇಟ್ ಇಟ್ಕೋಬೇಡಿ. ಕೈ ಸ್ಟ್ರೇಟ್ ಇಡ್ಬೇಡಿ. ನೋಡಿ, ಲೂಸ್ ಆಗಿ ಇಟ್ಕೊಳ್ಳಿಗೆ. ನೋಡಿ, Six, 7 8 9 10 11 12 13 14 15 16 17 18 19 20. Center relax. Take a deep breath. Breathe out from the mouth. Good. 3.5 ಅಡಿ ಕಾಲ ಅಗಲ ಇಟ್ಕೊಳ್ಳಿ. ಕಾಲಿನ ಬೆರಳನ್ನ ಹೊರಭಾಗಕ್ಕೆ ಚಾಚಿ. ಹೀಗೆ ಎರಡೂ ಕಾಲಿನ ಬೆರಳನ್ನ ಹೊರಭಾಗಕ್ಕೆ ಚಾಚಿ.
ಓಕೆ, ಮಂಡಿಯನ್ನ ಬೆಂಡ್ ಮಾಡಿ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ಸುಮ್ಮನೆ ಫ್ರೀ ಮಾಡ್ತಾ ಇದೀನಿ ಅಷ್ಟೇ ನಿಮ್ಮ ಲೆಗ್ಸ್. ನಾಳೆಗೆ ನೆಕ್ಸ್ಟ್ ಅಭ್ಯಾಸಕ್ಕೆ ರೆಡಿ ಮಾಡ್ಬಿಟ್ಟು ಕೊಡ್ತಾ ಇದೀನಿ. ಓಕೆ, ಬ್ರೀತ್ ಎಲ್ಲ ಓಕೆ ಅಲ್ಲ ಇವತ್ತೆಲ್ಲರಿಗೂ? ಓಕೆ, ರೈಟ್. ಬರ್ಲಿ, ಬ್ರೀತ್ ಔಟ್ ಬರ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20. ಇಲ್ಲೇ ನಿಲ್ಸಿ, ಕಣ್ಮುಚ್ಚಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಇಲ್ಲಿಂದ ಬಹಳ ಶಾಂತವಾಗಿ ತಗೊಂಡು ಉಗ್ರವಾಗಿ ಶ್ವಾಸವನ್ನ ಆಚೆ ಹಾಕ್ಬೇಕು. ಅದು ಹೀಗೆ ಇರ್ಬೇಕು ಎಲ್ಲರೂ. ನಮಗೆ ಗೊತ್ತಿಲ್ಲದೋ ಗೊತ್ತಿತ್ತೋ ನಾವೆಷ್ಟೇ ಸಾತ್ವಿಕರು ಅಂತ ಅನ್ಕೊಂಡ್ರು ಕೂಡ ಆಹಾರದಿಂದನೋ ಆಚಾರದಿಂದನೋ ವಿಚಾರದಿಂದನೋ ರಾಕ್ಷಸತ್ವ ಗುಣಗಳು ನಮ್ಮಲ್ಲಿ ಸೇರ್ಬಿಟ್ಟಿರುತ್ತೆ. ಓಕೆ, ಅದನ್ನ ನಾವೆಲ್ಲರೂ ಆಚೆ ಹಾಕೋಣ. ಈಗ ಶಾಂತವಾಗಿ ಉಸಿರು ತಗೋಬೇಕು. ಬ್ರೀತ್ ಇನ್, ಕೈ ಮೇಲೆ ಎತ್ತಿ. ಈಗ ನೀವು ಮಾಡ್ಬೇಡಿ, ನೋಡ್ಕೊಳ್ಳಿ. ಇಲ್ಲಿ ಬೆರಳು ಹೀಗೆ ಇಟ್ಕೊಂಡು ತಟಸ್ಥ, ಶಾಂತ, ಉಗ್ರ, ತಟಸ್ಥ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಪೊಸಿಷನ್. ಬ್ರೀತ್ ಇನ್, breathe in. 1 2 3 4 5 6 7 8 9 10 11 12 13 14 15 16 17 18 19 20. ಅಲ್ಲೇರಿ, ಲಾಸ್ಟ್ ಪಾಯಿಂಟ್. 5 steps ಮುಂದೆ ಬರ್ಬೇಕೆಲ್ಲರೂ. ಲಾಸ್ಟ್ ಒನ್. ರೆಡಿ? ನಿಮ್ ಎನರ್ಜಿ ಕೊಡಿ. ಈಗ ಸ್ಟಾರ್ಟ್. 1 2 3 4 5. Back, relax. Take a deep breath. Breathe out from the mouth. Sit down. Good. Pin drop silence. ನೀವು ಮಾತಾಡಿದ್ರೆ ಮತ್ತೆ ನಿಮ್ಮ ಎನರ್ಜಿ ಅಕ್ಕಪಕ್ಕದವ್ರಿಗೆ ಕನೆಕ್ಟ್ ಆಗತ್ತೆ, ಮತ್ತೆ ಮಾಡಿದ್ದೆಲ್ಲ ವೇಸ್ಟ್ ಆಗತ್ತೆ. ಹೃದಯ ಬಡಿತ ಆಲಿಸಿ, ಎದೆಯನ್ನ ಗಮನಿಸ್ಕೊಳ್ಳಿ, ಉಸಿರಾಟವನ್ನ ಗಮನಿಸಿ, ರಕ್ತ ಸಂಚಾರವನ್ನ ಗಮನಿಸಿ. ಇನ್ನೊಂದ್ಸಲ ಜೋರಾಗಿ ಉಸಿರು ತಗೊಳ್ಳಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಶಬ್ದ ಸೈಲೆನ್ಸ್. ಕಣ್ಣನ್ನ ಯಾರು ತೆರಿಬೇಡಿ. ಕಾಲನ್ನ ನೀಡಿ ಮುಂದೆ 2 ಅಡಿ ಅಗಲ ಮಾಡಿ. ಕೈ ಸಪೋರ್ಟ್ ಇಲ್ಲದೆ ನಿಧಾನವಾಗಿ ಹಿಂದೆ ಮಲಗಿ. ಇವತ್ತು ಬಹಳ ಎಲ್ಲ ಹತ್ತತ್ರ ಇದ್ದೀರಿ. ಹಾರಿಜಾಂಟಲ್ ಲೈನ್ ಚೆನ್ನಾಗಿದೆ, ವರ್ಟಿಕಲ್ ಲೈನ್ ಬಹಳ ಕ್ಲೋಸ್ ಅಪ್ ಆಗಿದೆ. ನಾಳೆ ವರ್ಟಿಕಲ್ ಲೈನ್ ಅಲ್ಲಿ ಮಧ್ಯ ಒಬ್ರು ಇರಬಾರ್ದು, ಅಷ್ಟು ಗ್ಯಾಪ್ ಇರ್ಬೇಕು ನಾಳೆ. ಹಸ್ತ ಆಕಾಶದ ಕಡೆ ತಿರುಗಿರ್ಲಿ. ಶೋಲ್ಡರ್ಸ್ ಫ್ರೀ ಮಾಡಿ, ಕಣ್ಣನ್ನ ಮುಚ್ಚಿಬಿಡಿ. There is no any my instructions, few minutes or few seconds. Just relax. In case ಈಗ ನಾನು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಎಲ್ಲಾರ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ಯಾರು ಕಣ್ ಬಿಡಬಾರ್ದು ನಾನು ಹೇಳುವವರೆಗೆ.
ಅಪ್ಪಿ ತಪ್ಪಿ ಕಣ್ ತೆರೆದು ನಾವು ಮೇಲ್ ಬಂದ್ ಕೂತಿದ್ದಾಗ ಅಕ್ಕಪಕ್ಕ ಯಾರೋ ಮಲಗಿದ್ದಾರೆ ಅಥವಾ ನಿದ್ದೆ ಹತ್ತಿದೆ, ಅವ್ರನ್ನ ಹೊಡೆಯೋದು, ಏಳ್ಸೋದು, ಏಳು ಅಂತ ಹೇಳೋದು, ಕರಿಯೋದು ಏನು ಮಾಡಬಾರ್ದು. ಆ ದಣಿದಂತಹ ದೇಹಕ್ಕೆ ವಿಶ್ರಾಂತಿ ಬೇಕಾಗಿರುತ್ತೆ. ಆ ದೇಹ ವಿಶ್ರಾಂತಿಯನ್ನ ಪಡೀತಾ ಇರುತ್ತೆ. ಯಾರನ್ನೂ ಗಮನಿಸದೆ ನಿಮ್ಮನ್ನ ನೀವು ಮಾತ್ರ ಗಮನಿಸ್ಬೇಕು. ನಿಮ್ಮೊಳಗೆ ನೀವು ಪ್ರಯಾಣವನ್ನ ಮಾಡಬೇಕು. ಇಷ್ಟೊತ್ತವರೆಗೂ ಯು ಪ್ರಾಕ್ಟೀಸ್ಡ್ ಅಂಡರ್ ಇನ್ಸ್ಟ್ರಕ್ಟರ್, ಬಟ್ ನೌ you are the learner yourself. It is like self study by yourself. ನಿಮ್ಮನ್ನ ನೀವು ಸ್ವ ಅಧ್ಯಾಯ ಮಾಡುವುದಕ್ಕೆ ಸಿಕ್ಕಿರುವಂತಹ ಸಮಯ. ಹಾಗಾಗಿ ಆ ಸಮಯಕ್ಕೆ ನೀವು ಒತ್ತನ್ನ ನೀಡಬೇಕು. ಏನೋ ಒಂದು ರೀತಿಯ ಕಳೆದುಕೊಂಡಂತಹ ಭಾವ ನಿಮ್ಗೆ ಈಗಾಗ್ಲೇ ಅನ್ನಿಸ್ತಾ ಇದೆ. ಯೋಗದಲ್ಲಿ ನಾವು ಗಳಿಸುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು. ಹಾಗಾಗಿ ಕಳ್ಕೋಬೇಕು ನಾವ್ ಯಾವಾಗ್ಲೂ. ಈಗ ಕಳ್ಕೊಂಡಿದೀವಿ ಎಷ್ಟೋ. ಒಂದೇ ತರಗತಿಯಲ್ಲಿ ನಮ್ಗೆ ಇಂತಹ ಒಂದು ಭಾವನೆ ಬರುತ್ತೆ ಅಂದ್ರೆ ಇನ್ನು ಜೀವನ ಪರ್ಯಂತ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನ ನಾವು ಅಳವಡಿಸಿಕೊಂಡಲ್ಲಿ ಎಂತಹ ಒಂದು ಪರಿಣಾಮ ಇರುತ್ತೆ, ಪ್ರಭಾವ ಬೀರುತ್ತೆ. ಎಲ್ಲ ಸಕಾರಾತ್ಮಕ ಪಾಸಿಟಿವ್ ಇಂಪ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್.
ದಣಿ ದಣಿದಂತಹ ದೇಹ ಆಳವಾದಂತಹ ವಿಶ್ರಾಂತಿಯನ್ನ ಪಡೀತಾ ಇದೆ. ನಿಮ್ಮ ದೇಹವನ್ನೆಲ್ಲ ಒಮ್ಮೆ ಗಮನಿಸ್ತಾ ಬನ್ನಿ. ನಿಮ್ಮ ಇಡೀ ಶರೀರವನ್ನ ಗಮನಿಸ್ತಾ ಬನ್ನಿ. ಈ ದಿನ ಯಾವುದೇ ಗೈಡೆಡ್ ಮೆಡಿಟೇಷನ್ ಇಲ್ಲದೆ ನಿಮಗೆ ನೀವೇ ವಿಶ್ರಾಂತಿಯನ್ನ ದೇಹಕ್ಕೆ ನೀಡಿದ್ದೀರಿ. ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನನಗೆ ಸಿಗದೆ ನಾನು ಕಣ್ಣನ್ನ ತೆರೆಯುವುದಿಲ್ಲ ಅಂತ ಅಂದ್ಕೊಂಡು ಎರಡೂ ಕಾಲುಗಳನ್ನ ಜೋಡಿಸಿ, ಎರಡೂ ಕೈಗಳನ್ನ ಹಿಂದೆ ಚಾಚಿ, ಕೈ ಬೆರಳುಗಳನ್ನ ಒಂದಕ್ಕೊಂದು ಹೆಣ್ಕೊಂಡು ನೀಡಿ ಶರೀರವನ್ನ ಈಜಿ ಮೇಲಕ್ಕೆ ಕೆಳಕ್ಕೆ ಹಾಗೆ ಎಡಕ್ಕೆ ಬಲಕ್ಕೆ ರೋಲ್ ಮಾಡಿ. ಮೇಕ್ ಯೋರ್ ಸೆಲ್ಫ್ ಕಂಫರ್ಟಬಲ್. ಎಲ್ಲಾದ್ರೂ ಸ್ಟಿಫ್ನೆಸ್ ಇದ್ರೆ ನಿಮ್ಗೆ ಹೇಗ್ ಬೇಕು ಹಾಗೆಲ್ಲ ಮಾರ್ನಿಂಗ್ ಹಾಸಿಗೆಯಿಂದ ಎದ್ದಾಗ ನೀವು ಹೇಗೆ ಸಡಿಲ ಮಾಡ್ಕೊಳ್ತೀರೋ ಆ ರೀತಿಯಲ್ಲಿ ನೀವು ಸಡಿಲ ಮಾಡ್ಕೊಳ್ತಾ ಬನ್ನಿ. ನಿಧಾನವಾಗಿ ನೀವು ಬಲಭಾಗಕ್ಕೆ ತಿರುಕೊಳ್ಳಿ. ಬಲಭಾಗದಿಂದ ನಿಧಾನವಾಗಿ ಮೇಲ್ ಬಂದು ಹೊಟ್ಟೆ ಮತ್ತು ಎದೆಯನ್ನ ನೆಲಕ್ಕೆ ತಾಗಿಸದೆ ನಿಧಾನವಾಗಿ ಮೇಲ್ ಬಂದು ಕೂತ್ಕೊಳ್ಳಿ. ಕಣ್ಣನ್ನ ತೆರಿಬೇಡಿ. ಹಾಗೆ ಒಮ್ಮೆ ನಿಮ್ಮ ಶರೀರದ ಯಾವುದೋ ಹಾಡಿದೆಯಲ್ಲ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಹಾಗೆ ನಿಮ್ಮ ದೇಹವೇ ನಿಮ್ಮ ಗುಡಿ, ದೇವಾಲಯ. ಆ ದೇವಾಲಯದ ಒಳಗೆ ನೀವೆಲ್ಲ ಇವತ್ತು ಹೆಜ್ಜೆಯನ್ನ ಇಟ್ಟಿದ್ದೀರಿ. ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೆಜ್ಜೆಯನ್ನ ಹಿಂದೆ ತಗೋಬೇಡಿ. ಯಾಕೆ ಅಂತ ಹೇಳಿದ್ರೆ, ಶರೀರದಲ್ಲಿ ಅಗಾಧವಾದಂತಹ ಒಂದು ಶಕ್ತಿ ಇದೆ. ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಮಾರ್ನಿಂಗ್ ಕೂಡ ನಾನು ನಿಮ್ಗೆ ಹೇಳ್ದೆ, ದೇಹ ಏನಾದ್ರೂ ಒಂದು ಸಣ್ಣ ಪುಟ್ಟ ಗಾಯ ಆದಾಗ ಅದೇನ್ ಮಾಡುತ್ತೆ, ಮೊದ್ಲು ರಕ್ತವನ್ನ ಕ್ಲಾಟ್ ಮಾಡುತ್ತೆ ಅಲ್ವಾ? ಯಾಕೆ ಕ್ಲಾಟ್ ಮಾಡುತ್ತೆ ಅಂದ್ರೆ ಅಲ್ಲಾಗುವಂತಹ ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ. ಆಮೇಲೆ ಅಲ್ಲಿ ಉರಿ ಊತವನ್ನ ಕೊಡುತ್ತೆ, ಕೆಂಪಗಾಗತ್ತೆ, ಬಿಸಿ ಆಗತ್ತೆ, ಉಪ್ಕೊಳ್ಳುತ್ತೆ. ಅಂದ್ರೆ ಅರ್ಥ ನಮ್ಗೆ ಸಿಗ್ನಲ್ ಅನ್ನ ನೀಡ್ತಾ ಇರುತ್ತೆ, ಅದು ಡೇಂಜರ್ ಡೇಂಜರ್ ಡೇಂಜರ್. ಓಕೆ, ನಾನು ಈಗ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಸಿಗ್ನಲ್ ಅನ್ನ ನೀಡ್ತಾ ಇರುತ್ತೆ. ಮೂರನೇ ಕೆಲಸ ಏನ್ ಮಾಡತ್ತೆ, ಅದು ಹೀಲಿಂಗ್ ಕೆಲಸ ಶುರು ಮಾಡತ್ತೆ, ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡತ್ತೆ. ನನಗೆ ಆ ರಿಪೇರ್ ಮಾಡೋದಕ್ಕೋಸ್ಕರ ನಿನಗೆ ನಾನು ನೋವು ಕೊಡ್ತಾ ಇದ್ದೀನಿ, ಆದ್ರೆ ನಿನ್ನನ್ನ ಉಳಿಸ್ಕೊತೀನಿ ಅಂತ. ಯೋಗನು ಹಾಗೆ, ನಿನಗೆ ಉತ್ತಮ ಆರೋಗ್ಯವನ್ನ ಕೊಡ್ತೀನಿ, ಉತ್ತಮ ಜೀವನವನ್ನ ಕೊಡ್ತೀನಿ, 1 ಗಂಟೆ ನೋವು ಕೊಡ್ತೀನಿ. ನಾನು ಆಗ್ಲೇ ಹೇಳ್ದಾಗೆ ನಾನು ಇಲ್ಲಿ ಬಂದಿರೋದು ನಿಮ್ಗೆ ನೋವು ಕೊಡೋದಕ್ಕೆ, ಆದರೆ ಅದು ಒಳ್ಳೆಯ ನೋವು. ನೀವು ರಿಯಲೈಸ್ ಮಾಡ್ಕೊಳ್ಳಿ. ಅದ್ರ ಅರ್ಥ ನಿಮ್ಗೆಲ್ಲ ಉತ್ತಮ ಆರೋಗ್ಯವನ್ನ ನೀಡುವಂತಹ ಒಂದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಎಲ್ಲರೂ ಈಗ ನಿಮ್ಮ ಹಸ್ತವನ್ನ ಎದೆಯ ಮೇಲಿಟ್ಕೊಳ್ಳಿ. ಈಗ ಬಲ ಹಸ್ತವನ್ನ ಎದೆಯ ಮೇಲಿಟ್ಕೊಳ್ಳಿ. ನಿಮ್ಮ ಒಳಗೆ ಒಂದು ಅರಿವಿದೆ, ಆ ಅರಿವಿಗೆ ಇನ್ನೊಂದು ಅರಿವಾಗಿದೆ. ಅರಿವಿನಿಂದ ಹರಿಯೊಂದಿಗೆ ಹರಿಯುವುದು ಯೋಗ ಅಂತ ಹೇಳ್ತೀವಿ. ಓಕೆ, ಹಾಗೆ ನೀವು ಎಲ್ಲ ಈಗ ಹರಿಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಆತ್ಮಕ್ಕೆ ಅಥವಾ ನಿಮ್ಮೊಳಗಿರುವ ಆ ಅರಿವಿಗೆ ನೀವು ಹೇಳ್ತಾ ಬನ್ನಿ. ಹೇಳ್ಕೊಡ್ತೇನೆ, ಹೇಳಿ. ಗುರು ಅಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ,
ಗುರು ನಮ್ಮ ಬಾಳಿಗೆ ಸ್ಫೂರ್ತಿ, ನಮ್ಮ ಬಾಳಿಗೆ ಸ್ಫೂರ್ತಿ, ಗುರುವೇ ಈ ಜಗಕ್ಕೆ ಜ್ಯೋತಿ, ಈ ಜಗತ್ತಿನ ಜ್ಯೋತಿ, ಗುರುವಿನಿಂದ ನಮ್ಮ ಕೀರ್ತಿ, ಗುರುವಿನಿಂದ ನಮ್ಮ ಕೀರ್ತಿ, ಗುರುವಿನಿಂದ ಈ ಗುರುವೇ ನಮ್ಮ ಬದುಕಿನ ಸಾರಥಿ, ಸಾರಥಿ, ಗುರು ನೀಡುವನು ಮುಕ್ತಿ, ಹೇ ನನ್ನ ಗುರುವೇ ನೀಡೋ ಮುಕ್ತಿ. ನೀಡುವ ಮುಕ್ತಿ. ಫೀಲ್ ಮಾಡಿ, ನೀನೆ ನನ್ನ ಗುರುವು, ಹೇಳಿ ಎಲ್ಲರೂ, ನೀನೆ ನನ್ನ ಗುರುವು, ನೀನೆ ನನ್ನ ಅರಿವು, ನೀನೆ ನನ್ನ ದೈವವು, ನೀನೆ ನನ್ನ ಜೀವವು, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂದು ಬಳಗ, ನೀನೆ ಎಲ್ಲವೂ, ನೀನೆ ನನ್ನ ಜ್ಯೋತಿ, ನೀನೆ ನನ್ನ ಆರತಿ, ನೀನೆ ನನ್ನ ಕೀರುತಿ, ನೀನೆ ನನ್ನ ಸಾರಥಿ, ಮುಂದೆ ದಾರಿ ತೋರದಯ್ಯ, ಬೆಳಕ ತೋರಿ ಎನ್ನನು, ಮುನ್ನಡೆಸು ಬಾರಯ್ಯ. ಫೀಲ್ ಮಾಡಿ, ಮನಸ್ಸಿನಿಂದ ಆ ಅರಿವಿನ ಗುರುವಿಗೆ ಆಹ್ವಾನವನ್ನ ನೀಡಿ, ಎರಡೂ ಹಸ್ತಗಳನ್ನ ಜೋಡಿಸಿ, ಓಂಕಾರದ ಉಪಾಸನೆಯೊಂದಿಗೆ ಶಾಂತಿ ಮಂತ್ರದೊಂದಿಗೆ ನಮ್ಮ ತರಗತಿಯನ್ನ ಈ ದಿನಕ್ಕೆ ಮುಕ್ತಾಯಗೊಳಿಸೋಣ. ಟೇಕ್ ಅ ಡೀಪ್ ಬ್ರೆತ್. ಗುರುರ್ ಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನ ಉಜ್ಜಿ, ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಒಳಭಾಗದಿಂದ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಗಿ ಹಿಡಿದು ಶರೀರವನ್ನ ಮೇಲ್ಭಾಗಕ್ಕೆ ಈಜಿ, ಉಸಿರನ್ನ ಬಿಟ್ಟ ಕರಗಳನ್ನ ಕೆಳಗಿಳಿಸಿ ಕರದರ್ಶನವನ್ನ ಮಾಡಿ, ನಾನು ಎಂಬುವ ಅಹಮ್ಮನ್ನ ಈ ದಿನದಿಂದ ನಾನು ತೊರೆದಿದ್ದೇನೆ ಎಂಬುವ ವಿನಮ್ರ ಭಾವನೆಯಿಂದ ಮುಂದೆ ಬಾಗಿ ಧನ್ಯೋಸ್ಮಿ ಅಂತ ಹೇಳಿ
ಹಾಗೆ ನಿಮ್ಮ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಮುಂದೆ ಬಾಗಿ ಪ್ರತಿಯೊಬ್ಬರು ಹಣೆಯನ್ನ ನೆಲಕ್ಕೆ ಟಚ್ ಮಾಡಿ ಸ್ಪರ್ಶವನ್ನ ಅನುಭವಿಸಿ. ಯಾರಿಗೆಲ್ಲ ಆಗ್ತಾ ಇಲ್ಲ ದೇಹವನ್ನ ಮೇಲೆತ್ತಿ ಹಸ್ತಗಳ ಸಹಾಯದಿಂದ ಹಣೆಯನ್ನ ಭೂಮಿ ತಾಯಿಗೆ ಸ್ಪರ್ಶವನ್ನ ಮಾಡಿ, ಇಲ್ಲಿಂದನೇ ನಿಮ್ಮ ತಂದೆ ತಾಯಿಗಳು ಇರ್ಲಿ ಬಿಡ್ಲಿ ಮಾತೃಪಿತೃಗಳೇ ಅವರ ಒಂದು ನಮಸ್ಕಾರವನ್ನ ಮಾಡ್ತಾ ಅವರ ಆಶೀರ್ವಾದವನ್ನ ಪಡಿರಿ. ಎಲ್ಲರೂ ನಿಮ್ಮ ಗುರು ಹಿರಿಯರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಹಾಗೆ ಈ ಭೂಮಿ ತಾಯಿಗೆ, ಈ ಪ್ರಕೃತಿ ಮಾತೆಗೆ, ಹಾಗೆ ನಿಮಗೆ ಜೀವನೋಪಾಯಕ್ಕಾಗಿ ನೀಡಿರುವಂತಹ ಹುದ್ದೆಗೆ, ಹಾಗೆ ಈ ಜನ್ಮಭೂಮಿ, ಕರ್ಮಭೂಮಿ, ಇಡೀ ವಿಶ್ವ ಮಾತೆಗೆ ವಂದಿಸ್ತಾ ನಿಧಾನವಾಗಿ ಮೇಲ್ ಬಂದು ಹಸ್ತಗಳನ್ನ ಉಜ್ಜಿ ಚೆನ್ನಾಗಿ ಹಸ್ತವನ್ನ ಉಜ್ಜಿ ಆ ಸ್ಪರ್ಶವನ್ನ, ನೀವೆಲ್ಲ ಆಶೀರ್ವದಿಸಲ್ಪಟ್ಟಿದ್ದೀರಿ. ಅದೇ ಎನರ್ಜಿಯನ್ನ ನಿಮ್ಮ ಕಣ್ಣುಗಳಿಗೆ ಮೊದಲು ಪ್ರವಹಿಸ್ಲಿ. ಅದೇ ಶಕ್ತಿಯನ್ನ ಶರೀರದ ಎಲ್ಲ ಭಾಗಗಳಿಗೂ ಸ್ಪರ್ಶವನ್ನ ನೀಡುವ ಮುಖಾಂತರ ಪಸರಿಸಿ, ಸ್ಪರ್ಶದ ಮುಖೇನ. ಹಾಗೆ ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿ ಎರಡೂ ಹಸ್ತಗಳನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ಕತ್ತನ್ನ ಹೀಗೆ ಬಾಗಿಸಿ ನಿಧಾನವಾಗಿ ತಲೆಯನ್ನ ಮೇಲೆತ್ತಿ ಈಗ ಆತ್ಮವಿಶ್ವಾಸದಿಂದ ವಿಶ್ರಾಂತಿದಾಯಕವಾಗಿ ಶಾಂತಿಯುತವಾಗಿ ಕಣ್ಣನ್ನ ತೆರೆದು ಪ್ರಸನ್ನ ಭರಿತರಾಗಿ ಗುರು ದರ್ಶನವನ್ನ ಮಾಡಿ. ಗುರು ದರ್ಶನವನ್ನ ಮಾಡುವುದರೊಂದಿಗೆ ನಿಮ್ಮೆಲ್ಲರ ಶುಭ ಸಂಜೆ ಈಗ ಪ್ರಾರಂಭ ಆಗಿದೆ. ಗು ಎಂದರೆ ಕತ್ತಲೆ, ರು ಎಂದರೆ ಬೆಳಕು. ನಾವೆಲ್ಲರೂ ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯೋಣ. ಯಾರು ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸ್ತಾರೋ, ದಾರಿ ತೋರಿಸೋದು ಒಂದು, ಕೈ ಹಿಡಿದು ನಡೆಸುವುದು ಒಂದು. ಪುರುಷನಾದಲ್ಲಿ ಗುರು ಎಂತಲೂ, ಮಹಿಳೆಯಾದಲ್ಲಿ ಗುರುಮ ಎಂತಲೂ ಅವರೇ ನಮ್ಮ ಗುರು ಅಥವಾ ಗುರುಮ. ಎಲ್ಲರಿಗೂ ಒಳ್ಳೆದಾಗ್ಲಿ. ಸಾಯಿರಾಮ್, ಶುಭವಾಗ್ಲಿ. ಧನ್ಯೋಸ್ಮಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭುವನೇಶ್ವರಿ.